नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। जयति हृदयचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्य निर्मुक्तदोषः सरसिचनयनोऽसौ श्रीपतिर्मानदोरः। ಅಥ ಭಾರತವಾಕ್ಯಾನ್ಯೇತೈರೇವಾಧ್ಯವಶ್ಯಂತೆ ಮೊದಲ ಅಧ್ಯಾಯದಲ್ಲಿ ಹೇಳಿದಂತಹ ಸರ್ವಶಾಸ್ತ್ರಾರ್ಥ ಸಂಗ್ರಹದ ವಿಷಯದಲ್ಲೇ ಮಹಾಭಾರತದ ವಾಕ್ಯಗಳನ್ನು ಉಲ್ಲೇಖ ಮಾಡ್ತೇವೆ ಅಂತ ಹೇಳಿ ಅದರಲ್ಲಿ ಗೀತಾ ವಾಕ್ಯಗಳನ್ನು ಉಲ್ಲೇಖ ಮಾಡ್ತಾ 15ನೇ ಅಧ್ಯಾಯದ ಕೊನೆಯ 5 ಶ್ಲೋಕಗಳನ್ನು ಉಲ್ಲೇಖ ಮಾಡಿ ಇದರಲ್ಲಿ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಅಂತ ಹೇಳಿ ತಿಳಿಸಿದರು. ದೌಭೂತ ಸರ್ಗವು ಮುಂದೆ ಯೇ ದೌಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಇದು ಕೂಡ ಭಗವದ್ಗೀತಾ ವಾಕ್ಯ 16ನೇ ಅಧ್ಯಾಯ. ದ್ವೌ ಭೂತ ಸರ್ಗೌ ಲೋಕೆ ಅಸ್ಮಿನ್ ದೈವ ಆಸುರ ಏವ ಚ ದೈವ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಪಾರ್ಥ ಅರ್ಜುನ ಅಸ್ಮಿನ್ ಲೋಕೆ ಈ ಲೋಕದಲ್ಲಿ, ಇಡೀ ಲೋಕ ಅಂದರೆ ಇಡೀ ಜಗತ್ತಿನಲ್ಲಿ ವಿಶ್ವದಲ್ಲಿ ದೌಭೂತ ಸರ್ಗವು 2 ವಿಧವಾದಂಥ ಪ್ರಾಣಿ ವರ್ಗ ಇದೆ, 2 ವಿಧವಾದ ಪ್ರಾಣಿಗಳ ಗುಂಪಿದೆ. ಏನಂತ? ದೈವ ಆಸುರ ಏವ. ದೈವ ಎಂಬುದು ಒಂದು ಪ್ರಾಣಿಗಳ ಸ್ವಭಾವ, ಆಸುರ ಎಂಬುದು ಇನ್ನೊಂದು ವಿಧವಾದ ಪ್ರಾಣಿಗಳ ಸ್ವಭಾವ. ಸಾತ್ವಿಕರು ತಾಮಸರು ಅಂತ ಅರ್ಥ. ದೈವ ವಿಸ್ತರಶಃ ಪ್ರೋಕ್ತಃ, ದೈವ ಸ್ವಭಾವದ ಬಗ್ಗೆ ತುಂಬ ವಿಸ್ತಾರವಾಗಿ ಹೇಳಿಯಾಗಿದೆ. ಸ್ಥಿತಪ್ರಜ್ಞ ಲಕ್ಷಣ ಇತ್ಯಾದಿ ಎಲ್ಲ ಕೂಡ ಏನವೆಲ್ಲ ದೈವ ಲಕ್ಷಣನೇ. ಅದೇ ರೀತಿ 13ನೇ ಅಧ್ಯಾಯದಲ್ಲಿ 20 ಗುಣಗಳನ್ನು ಹೇಳಿದರು, ಗೊತ್ತಾಯ್ತಾ? ಅದು ಕೂಡ ದೈವ ಲಕ್ಷಣನೇ. ಆಸರ ಬಗ್ಗೆ ಹೆಚ್ಚು ಹೇಳಿಲ್ಲ, ಅದರಲ್ಲಿ ಹೆಚ್ಚು ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇಲ್ಲೂ ಹೇಳಿ ಅದನ್ನು ಹೆಚ್ಚು ಹೇಳ್ತೇನೆ. ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥಮೇ ಶೃಣು. ದೈವಿ ಸಂಪತ್ತು ನಮಗೆ ಆದರ್ಶವಾಗಿ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆಸುರ ಸಂಪತ್ತನ್ನು ಬಿಡಲಿಕ್ಕೆ ಪ್ರಯತ್ನ ಪಡಬೇಕು. ಆಸುರ ಸಂಪತ್ತನ್ನು ಯಾಕೆ ನಾವು ತಿಳ್ಕೊಬೇಕು? ಹಸುರು ಅಂತೂ ಹೇಗೋ ಬಿಡೋದಿಲ್ಲ. ಆ ಸ್ವಭಾವದ ಮೇಲೆ ಏನಲ್ಲ ಅದು ಬಿಡೋದು. ಮತ್ತು ನಾವ್ಯಾಕೆ ತಿಳ್ಕೊಬೇಕು ಅಂದರೆ ಅಂತ ಕೂಡ ನಮಗೆ ಬರದಂತೆ ನೋಡ್ಕೋಬೇಕು ಅಂತ ಅರ್ಥ ಆಯ್ತಾ? ನಮ್ಮಲ್ಲಿ ಸ್ವಭಾವದಲ್ಲಿ ನಮಗೆ ಇರೋದಿಲ್ಲ ಯೋಗ್ಯರಾದವರಿಗೆ. ಆದರೆ ಯಾವುದರಿಂದ ಬಂದಿರುತ್ತೆ ಅದೆಲ್ಲ ಅದು ಹೋಗ್ಬೇಕಷ್ಟೇ. ಈ ಹೊಳ್ಳೆ ಬಂಗಾರದ ಪಾತ್ರೆ ಕೊಳೆಯಾಗಿದೆ ಅಷ್ಟೇ, ತೊಳೆದ್ರೆ ಏನಾಗುತ್ತೆ? ಅದೀಗ ಶುದ್ಧ ಆಗಿಬಿಡುತ್ತೆ ಅಷ್ಟೇ. ಆದರೆ ಕಬ್ಬಿಣ ತುಕ್ಕಿನಟ್ಟಿದೆ, ಮತ್ತೇನಾಗುತ್ತದ? ನೀರು ಬಿದ್ದಳು ತುಕ್ಕಿಡ್ತಾನೆ ಹೋಗುತ್ತೆ ಹಾಗೆ. ಆದ್ದರಿಂದ ನಾವು ಬಂಗಾರದಂತಿರ್ತಕ್ಕಂಥವರಿಗೆ ಯಾವುದೋ ಕಾರಣಕ್ಕೆ ಏನು ಬರಬಹುದು? ಹೊರಗಿನ ದೋಷಗಳು ಬರುತ್ತೆ. ಅವ್ರ ಪರಿಹಾರಕ್ಕೋಸ್ಕರ ಏನು ಮಾಡ್ತಾ ಇದು ದೋಷ ಅಂತ ಹೇಳಿಬಿಟ್ರೆ ಬಿಡ್ಲಕ್ಕೆ ಬರುತ್ತೆ. ಗುಣ ಅಂತ ತಿಳ್ಕೊಂಡಾಗ ಅದನ್ನು ನಾವು ಅಳವಡಿಸ್ಕೋಬೇಕು, ದೋಷ ಅಂತ ತಿಳ್ಕೊಂಡಾಗ ಅದನ್ನು ನಾವು ಬಿಟ್ಟು ಬಿಡಬೇಕು. ಅದೇ ಸಜ್ಜನರ ಗುಣ ಅಂತೇಳಿ ಸಜ್ಜನರನ್ನು ಅರ್ಥ ಮಾಡಿಕೊಳ್ಳೋದಕ್ಕಿರೋ ಉದ್ದೇಶ ಅದು, ದುರ್ಜನರ ಅರ್ಥ ಮಾಡಿಕೊಳ್ಳೋಕ್ಕಿರೋ ಉದ್ದೇಶರು ಅದೇ. ದೌಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಮೇ ಶೃಣು ಅಂದರೆ ಮತ್ಸಕಾಶ ಶೃಣು, ನಾನು ಹೇಳ್ತೇನೆ ಕೇಳು. ನಾನು ಹೇಳ್ತೇನೆ ಕೇಳೋದ್ಮೇಲೆ ಏನಿದು? ಅತ್ಯಂತ ಸಂಪೂರ್ಣವಾಗಿ ನಿರ್ಣೀತವಾದ ವಿಚಾರ. ಇದು ಗೊಂದಲಕ್ಕೆ ಅವಕಾಶನೇ ಇಲ್ಲ. ನಮ್ಗೆ ಹೇಳ್ತಾ ಇಟ್ಟು ಅವರೇ ಹೇಳಿದ್ದಾರೆ, ಇನ್ನೇನು ಯೋಚನೆ ಇಲ್ಲ. ಯಾವುದೋ ಆಫೀಸ್ನಲ್ಲಿ ಏನು ಹೇಳಬೇಕು, ಏನೋ ವಿಷಯ ತಿಳ್ಕೊಬೇಕಾಗಿತ್ತು, ಒಂದೊಂದು ಹೇಳಬೇಕು. ಕೊನೆ ಚೀಫ್ ಆಫೀಸರ್ ಕಂಡು ಕೇಳಿಬಿಟ್ಟ, ಏನಾಯ್ತು ಅದೀಗ? ಡೌಟೇ ಇಲ್ಲಕ್ಕೆ ತಾನೇ ನಿರ್ಣಯ ಮಾಡೋನೇ ತಾನು. ಅವನು ಹೇಳಿದಾಗ ಏನಿಲ್ಲ ಅದಕ್ಕೆ. ಉಳಿದವ್ರದಲ್ಲಿ ಏನಾಯ್ತು ಅಲ್ಲಿಗೆ? ಊಹಾಪೋಹಗಳಾಯ್ತು ಹೊರತು ಸಿದ್ಧಾಂತವಾಗಲಿಲ್ಲ. ಮುಖ್ಯಸ್ಥ ಹೇಳಿದಾಗ ಏನಾಯ್ತದು? ಸಿದ್ಧಾಂತ. ಪರಮಾತ್ಮ ಯಾರು? ಸರ್ವೋತ್ತಮೋತ್ತಮನಾದ್ದರಿಂದ ಆತ ಹೇಳಿದ ಮೇಲೆ ಏನದು? ನಿರ್ಣಾಯಕ. ಸೊ ದೈವಿ ಸಂಪತ್ತು ಪ್ರತ್ಯೇಕ, ಆಸುರಿ ಸಂಪತ್ತು ಪ್ರತ್ಯೇಕ. ಅದರಲ್ಲಿ ದೈವಿ ಸಂಪತ್ತು ಹೀಗಿರುತ್ತೆ, ಆಸುರಿ ಸಂಪತ್ತು ಹೀಗಿರುತ್ತೆ ಅಂತೇಳಿ ಲಕ್ಷಣಗಳನ್ನೆಲ್ಲ ಹೇಳ್ತಾರೆ. ಇವರು ಹಸರು ಅಂತ ಹೇಳೋದಿಲ್ಲ, ಗೊತ್ತಾಯ್ತಾ? ಇವರು ಹಸರು ಅಂತ ಹೇಳೋದಿಲ್ಲ. ಹಸರು ಹೀಗಿರ್ತಾರೆ, ಇವರು ಸರೋರು ಅಲ್ಲ, ಸುರರು ಹೀಗಿರ್ತಾರೆ. ಆದ್ದರಿಂದ ಆ ಲಕ್ಷಣ ತಿಳ್ಕೊಂಡು ಗೋವು ಹೀಗಿರುತ್ತೆ, ಗೋವಿನ ಲಕ್ಷಣ ಇದು ಅಂತ ಏನಾಯ್ತು ತಿಳ್ಕೊಂಡ್ರೆ ಏನಾಗುತ್ತೆ ನಮಗಾಗ? ಕಂಡ್ತಾವೋ ಇದು ಗೋವು ಅಂತ ಗುರುಸ್ಲಿಕ್ಕೆ ಅನುಕೂಲ ಆಗುತ್ತೆ. ಇವರು ಅಸುರ ಅಂತ ಗುರುಸ್ಲಿಕ್ಕೆ ಅನುಕೂಲ, ಇವರು ಸುರರು ಅಂತ ಗುರುಸ್ಲಿಕ್ಕೆ ಅನುಕೂಲ. ರಾಯರ ಸ್ತೋತ್ರದಲ್ಲಿ ದೇವಸ್ವಭಾವ ಅಂತೇಳಿ, ಯಾತಕ್ಕೆ ಸುಖ ಧೈರ್ಯಶಾಲಿ ಎಲ್ಲ ಹೇಳಿದ್ರಿಂದ ದೈವ ಸ್ವಭಾವ ಅಂತ ಕನ್ಫರ್ಮ್ ಆಯ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ
ದೈವಿ ಸಂಪತ್ತಿನ ಲಕ್ಷಣದಿಂದ ದೈವಿ ಸ್ವಭಾವದ ಜನಗಳನ್ನು ಅರ್ಥ ಮಾಡಿಕೊಂಡು ಏನು ಮಾಡಬೇಕು ನಾವಾಗ ಅವ್ರನ್ನ ಫಾಲೋ ಮಾಡಬೇಕು. ಆಸುರಿ ಸಂಪತ್ತಿನ ಅರ್ಥ ಮಾಡ್ಕೊಂಡು ಏನು ಮಾಡಬೇಕು, ಅವರನ್ನು ಬಿಟ್ಟುಬಿಡಬೇಕು. ಇದು ಅರ್ಥ ಮಾಡಿಕೊಂಡ್ರೆ ತ್ಯಾಜ್ಯವಾಗಲಿಕ್ಕೆ ಇವ್ರನ್ನ ಬಿಡಬೇಕು, ಗ್ರಾಹ್ಯವಾಗಲಿಕ್ಕೆ ಇವ್ರನ್ನ ತಿಳ್ಕೋಬೇಕು. ನೋಭೂತ ಸರ್ಗವು ಲೋಕೇಸ್ಮಿನ್. ಎಷ್ಟೋ ಆಚಾರ್ಯರ ಪ್ರಶ್ನೆ ಹಾಕುತ್ತಾರೆ, ನಿಮ್ಮ ಗ್ರಂಥ ಅಯೋಗ್ಯರಂತೂ ಓದೋದೇ ಇಲ್ಲ. ಯೋಗ್ಯರು ಹೇಗೋ ಯೋಗ್ಯರು, ಮತ್ತ್ಯಾಕೆ ಓದಬೇಕು, ಮತ್ತಾರು ಓದಬೇಕೀಗ? ಯೋಗ್ಯರಾದ್ರಿಂದ ಓದಬೇಕಾಗಿಲ್ಲ, ಅಯೋಗ್ಯರು ಓದೋದಿಲ್ಲ, ಅದರಿಂದ ಓದಬೇಕು. ಬರೆದ್ರೆ ಹತ್ತಕ್ಕಾಗಿದ್ರಿ ಅಂತ ಕೇಳಿದರೆ, ಹೌದು, ಯೋಗ್ಯರಿಗೆ ಏನು ಬುದ್ಧಿ ಕೆಟ್ಟಿರುತ್ತಲ್ಲ ಅದನ್ನು ಸರಿ ಮಾಡಲಿಕ್ಕೋಸ್ಕರ ಬರೆದಿರೋದು ಅಷ್ಟೇ. ಈ ಡೆಡ್ ಬಾಡಿಗೆ ಔಷಧಿ ಕೊಳ್ಳೋಕೆ ಡಾಕ್ಟ್ರ್ ಇಲ್ಲ, ಯಾವುದಕ್ಕಿರೋದು? ಬದುಕಿದ್ರೆ ಮುಂದೆ ಪ್ರಶ್ನೆ, ಡೆಡ್ ಬಾಡಿಗೆ ಏನು ಔಷಧಿ ಕೊಳ್ಳೆ ಕರೋಡಿಗೆ ಅಂತ ಹೇಳ್ತಾರೆ. ಇವೆಲ್ಲ ಏನು ಇವರು ಸ್ಪಿರಿಚುಯಲಿ ಡೆಡ್ ಇದ್ದಾಗ ಲೆಕ್ಕ. ಯಾರೋ ಆಸುರಿ ಸಂಪತ್ತಿನ ಜನ ಸ್ಪಿರಿಚುಯಲಿ ಡೆಡ್ ಆದ್ದರಿಂದ ಅವ್ರಿಗೆ ಹೇಳಿ ಏನೇನೂ ಪ್ರಯೋಜನ ಇಲ್ಲ, ಗೊತ್ತಾಯ್ತಾ? ಅದು ಬಿಂಬಿಸಿ ಎಂದೂ ದುರ್ಯೋಧನಿಗೆ ಉಪದೇಶ ಮಾಡೋದಿಲ್ಲ, ವಿರೋಧ ಮಾಡ್ತಾರೆ ಹೊರತು ಉಪದೇಶ ಮಾಡೋಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಧರ್ಮರಾಜ ದಾರಿತ್ವದ ಉಪದೇಶ ಮಾಡ್ತಾರೆ, ನೀನು ಜೂಜಾಡಿದ ತಪ್ಪು. ಇಬ್ಬರು ಜೂಜಾಡಿದವರೇ, ಧರ್ಮರಾಜ ಜೂಜಾಡಿದ, ದುರ್ಯೋಧನ ಪರ ಶಕುನಿ ಆಡಿದ, ದುರ್ಯೋಧನೇ ಆಡಿದ್ದೀಗ. ಆದರೆ ದುರ್ಯೋಧನಿಗೆ ಉಪದೇಶ ಮಾಡಲಿಲ್ಲ, ನೀವು ಮಾಡಿದ್ದು ಅದು ಹೇಳಿದ್ರು, ಹೊಡೆದಾಗ್ತೀರಿ ಅಂತ ಹೇಳಿದರು. ಧರ್ಮರಾಜರಿಗೆ ಹೇಳಿ ಕರೆಕ್ಟ್ ಮಾಡಿಬಿಟ್ರು. ಯಾತಕ್ಕೆ? ಯೋಗ್ಯರಿಗೆ ದೋಷಗಳಲ್ಲಿ ಬಂದಾಗ ಅದನ್ನು ಏನು ಮಾಡಬೇಕು, ಅದನ್ನು ಬಂಗಾರ ಬಿಸಾಕಿರಿ ಏನಾಗುತ್ತೆ ಲಾಸ್. ಈಗ ಕೆಸರಲ್ಲಿ ಬಿತ್ತು ಬಂಗಾರ ಎಸ್ಬಿಟ್ಟು ಆ ಕಡೆಗೆ ಏನು ಮಾಡೋದು, ಅದನ್ನು ಎಷ್ಟು ಲಾಸ್ ಆಯ್ತದೆ ಆ್ಯಕ್ಚುಲಿ. ಎಷ್ಟು ಸುಲಭ ತಡೆಯೋದು, ಸಿದ್ಧ ಮಾಡೋದು ತುಂಬ ಸುಲಭದ ಕೆಲಸ. ಅದು ಏನಾಯ್ತು, ಅದಕ್ಕೆ ಬಿಸಾಕಿಬಿಟ್ಟ, ಕಳ್ಕೊಂಬಿಟ್ಟ. ಆದರೆ ಕಬ್ಬಿಣಂತ ಒಳ್ಳೆ ಲಾಕರಲ್ಲಿ ಇಟ್ಟು ಕೂತ್ಕೊಂಡಿದ್ದಾನೆ, ಕಬ್ಬಿಣದ್ದು ಹೈಟಲ್ಲೇ ಹಾಳಾಗುತ್ತೆ ಆ ಪ್ರಕಾರ. ಅದು ಅಷ್ಟೇ ಅಲ್ಲಿ ಉಳಿದ ಜಾಗನೂ ಹಾಳು ಮಾಡಿಬಿಡುತ್ತೆ ಹಾಗೆ. ಆದ್ದರಿಂದ ಯಾವಾಗಲೂ ಕೂಡ ಸಜ್ಜನರನ್ನು ಏನು ಮಾಡಬೇಕು, ಆವಾಗ ಸಂರಕ್ಷಣೆ ಪ್ರಶಸ್ತ ಆದ್ದರಿಂದ ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಆನಂದಯೇ ಸುಮುಖ ಭೂಷಿತ ಭೂಮಿಭಾಗ ದೈವೀ ಪ್ರಜಾ, ಬೇರೆಯವರಿಗೆಲ್ಲ ದೈವೀ ಪ್ರಜಾ ವಿಶರಣಾ ಕರುಣಾಪದ ದೈವೀ ಪ್ರಜಾ, ಇದೆಲ್ಲ ಅರ್ಥ ಆಗುತ್ತೆ. ದೈವೀ ಸಂಪತ್ತಿನ ಜನಗಳನ್ನು ಉದ್ಧಾರ ಮಾಡಬೇಕು. ತಾವಿದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಮಗೆ ಯಾರು ಇವೆಂಥ ಗುಣಗಳಿರುತ್ತೋ ಅವರು ಅಯೋಗ್ಯರು ಅಂತ ಗೊತ್ತಾಗೋದ್ರಿಂದ ಏನು ಮಾಡ್ಲಿಕ್ಕೆ ಹೋಗ್ಕೊಡೋದು, ಬದಲಾಯಿಸೋದು ಸಾಧ್ಯ ಇಲ್ಲ. ಅದು ಬದಲಾಯಿಸೋದು ನಮ್ಮ ಅದನ್ನು ಕೈ ಹಾಕ್ಲಿಕ್ಕೂ ಹೋಗಬಾರ್ದು. ಆಯ್ತು, ಏನೋ ಕೆಲಸ ನಮ್ಮ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಮುಗಿದೋಗುತ್ತೆ ಅಷ್ಟೇ. ಅದಕ್ಕೆ ಅದು ಒಳ್ಳೆಯವ್ರು ಕಂಡಾಗ ಮಾತ್ರ ಅದು ಅಕಸ್ಮಾತ್ ದಾರಿ ತಪ್ಪಿದ್ದರೆ ಅವ್ರನ್ನ ಗೈಡ್ ಮಾಡಬೇಕು, ಸಾಧ್ಯವಾದಷ್ಟು ಗೈಡ್ ಮಾಡಬೇಕು. ಅವಾಗ ಏನಾಗುತ್ತದೋ ಅವ್ರು ಕಷ್ಟ ಬರದೇ ಇರಬಹುದು. ಕೆಲಸ ಅಲ್ಲ, ಪಾತ್ರೆ ತೊಳೆದ ತಕ್ಷಣ ಶುದ್ಧ ಆಗೋದಿಲ್ಲ. ಕೆಲವು ಸರ್ತಿ ಏನು ಮಾಡಬೇಕಾಗತ್ತೆ, ಪುನಃ ಇದು ಮಾಡಬೇಕಾಗತ್ತೆ. ಕೆಲವು ಸರ್ತಿ ಸರಿಯಾಗಿ ಹುಡುಕ್ಬೇಕಾದಲ್ಲ. ಈ ಎಣ್ಣೆ ಕರೆ ಹೋಗ್ಲಿಕ್ಕೆ ಏನು ಮಾಡಬೇಕು, ಯಾವ ಬೇರೆದಕ್ಕೆ ಹೋಗಲ್ಲ, ಅದು ಹಾಕಿದರೆ ಹೋಗೋದು. ಆದ್ದರಿಂದ ಅದು ಸರಿಯಾಗಿ ತಿಳ್ಕೊಂಡು ರೆಮಿಡಿ ಏನು, ಉದ್ಧಾರ ಮಾಡೋಕ್ಕೆ ರೆಮಿಡಿ ಯಾವುದು ಅಂತ ಕೇಳಿದರೆ ಸರಿಯಾದ ಪ್ರಸಂಗ ನೋಡಿ ಅದು ಮಾಡ್ತಾರೆ. ಹೌದು, ಅದು ಮುಂದೆ ಅದರಲ್ಲಿ ಬರಲಿ, ಫಸ್ಟ್ ಹೋಗಲಿದ್ದು ಮುಂದೆ ಯಾಕೆ ಅಂತ ಹೇಳ್ತಾರೆ. ಅಸತ್ಯ ಸಪ್ರತಿಷ್ಠಂತೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ. ಅದು ಭಗವಂತ 6ನೇ 16ನೇ ಅಧ್ಯಾಯದಲ್ಲಿ ತುಂಬ ಇದೆ. ಅದರ ಸೆಲೆಕ್ಟ್ ಶ್ಲೋಕ ಹೇಳ್ತಾರೆ. ಯಾಕೆ? ಲಕ್ಷಣಗಳಲ್ಲೂ ಯಾವ ಥರ ಇರಬೇಕು, ಪ್ರಧಾನ ಲಕ್ಷಣ ಅಂತ ಹೇಳ್ತೇವೆ. ವಿಸ್ತಾರ ಅಲ್ಲಿ ಹೇಗೂ ಬಂದೇ ಬಿಟ್ಟಿದೆ. ಪ್ರಧಾನ ಲಕ್ಷಣ ಮಾತ್ರ ಹೈಲೈಟ್ ಮಾಡ್ತಾರೆ. ಏನದು? ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರಣೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಹಿತಾಃ. ಎಲ್ಲ ಅತ್ಯಂತ ಮುಖ್ಯ ಲಕ್ಷಣಗಳು. ಅವರೇನು ಮಾಡ್ತಾರೆ? ಅಸತ್ಯಂ ಅಪ್ರತಿಷ್ಠಂ ತೇ ಜಗತ್ ಆಹುಹು ಅನೀಶ್ವರಂ ತೇ. ಆಸುರಿ ಸಂಪತ್ತಿನ ಜನ ಜಗತ್ತನ್ನು ಅಸತ್ಯಂ ಆಹುಹು ಅಪ್ರತಿಷ್ಠಂ ಆಹುಹು, ಸತ್ಯ ಅಲ್ಲ ಅಂತ ಹೇಳ್ತಾರೆ, ಸುಳ್ಳು ಅಂತ ಹೇಳ್ತಾರೆ. ವಿಶ್ವಮಿಥ್ಯಾವಾದ ಇದ್ದೇ ಇದೆ ಅವರು. ಬೌದ್ಧರು ಕೂಡ ಶೂನ್ಯವಾದಿಗಳು. ಬೌದ್ಧರು ಶೂನ್ಯವಾದಿಗಳು, ಮಾಯಾವಾದಿಗಳು ಶೂನ್ಯವಾದಿಗಳೇ. ಅವರಿಬ್ಬರಲ್ಲಿ ವ್ಯತ್ಯಾಸ ಇಲ್ಲ ಅಂತ ಶಾಸ್ತ್ರಾಚಾರ ತೋರಿಸಿದ್ದಾರೆ. ಅಸತ್ಯಂ ಅಪ್ರತಿಷ್ಠಂ, ಇದು ಪ್ರತಿಷ್ಠಾದ ಆಧಾರ ಯಾರೂ ಇಲ್ಲ ಅಂದರೆ ದೇವರ ಸಂರಕ್ಷಣೆಲ್ಲ ಇದಕ್ಕೆ ಇನ್ನೊಬ್ಬರ ಆಧಾರ ಬೇಕಿಲ್ಲ. ಇದೇ ಸೆಲ್ಫ್ ಆಗಿರುತ್ತೆ ಅಂತ ಹೇಳ್ತಾರೆ. ತಪ್ಪದು. ದೇವರು ಜಗನ್ನಾಥನಾಗಿದ್ದಾನೆ ಅವೆಲ್ಲ ಬಿಟ್ಟೇ ಬಿಟ್ಟರು. ಆದ್ದರಿಂದ ಅಸತ್ಯಂ ಅಪ್ರತಿಷ್ಠಂ ತೇ, ಅವರೆಲ್ಲ ಕೂಡ ಜಗತ್ತನ್ನು ಅಸತ್ಯ ಅಪ್ರತಿಷ್ಠ ಅಂಥೇಳಿ ಆಹುಹು ಹೇಳ್ತಾರೆ. ಅನೀಶ್ವರಂ, ಇದಕ್ಕೆ ಈಶ್ವರನ್ ದೇವರಿಲ್ಲ ಅಂತ ಹೇಳ್ತಾರೆ. ಜಗತ್ತಿಗೆ ಆಧಾರವೂ ಇಲ್ಲ, ಇದು ದೇವರಂತೂ ಬೇಕೇ ಇಲ್ಲ. ಅನೀಶ್ವರಂ ಜಗದಾಹು, ನಾಸ್ತಿಕರು ಅಂತ ಅರ್ಥ. ಅನೀಶ್ವರ ದೇವ್ರನ್ನ ಒಪ್ಪೋದಿಲ್ಲ. ಅಂದ್ರೆ ಭಾರಿ ಜಂಟ್ಲಮಂಡ ಇದ್ದಾಗಲೇ ಅವನು ವಿಚಾರವಾದಿ ಅಂತ ಕರೀತಾರೆ. ಅವ್ರನ್ನ ದೇವ್ರನ್ನ ಒಪ್ಪೋರು ವಿಚಾರವಾದಿಗಳಲ್ಲ. ಯಾರವರು? ಸಂಪ್ರದಾಯವಾದಿಗಳು, ಮೂಢರು. ಇವು ದೇವರಿಲ್ಲ ಅಂದರೆ ಏನವರು ಭಾರಿ ಗೌರವ ಅವರಿಗೆ. ಅದಕ್ಕೆ ಏನಂದ್ರೆ ಕಲಿಯುಗದಲ್ಲಿ ಡಾಮಿನೇಷನ್ ಯಾರದು? ಅವರದೇ. ಆದ್ದರಿಂದ ಅಹೈತು ಹೇಳಿದ್ದು ಅನೈಶ್ವರಂ, ಈಶ್ವರ ಅನೀಶ್ವರ. ಅಪರಸ್ಪರ ಸಂಭೂತಂ, ಪರಸ್ಪರ ಸಂಭವ ಅಂದರೆ ಕಾರ್ಯಕಾರಣ ಭಾವ.
ಅಪರಸ್ಪರ ಸಂಭೂತಂ. ದೇವರು ಕಾರಣ, ಜಗತ್ತು ಇದೆಲ್ಲ ಒಪ್ಪೋದಿಲ್ಲ. ಕಾರ್ಯಕಾರಣ ಸಂಬಂಧನೇ ಇಲ್ಲ. ಜಗತ್ತು ಅನುಷ್ಠಿತಾನೇ ಇದೆ. ಮೊಸರು ಹಾಲೇ ಮೊಸರಾಯ್ತು, ಹಾಲು ಬೇಕಿಲ್ಲ ಅಂತ ಹೇಳಿದ್ರೆ ಹಾಗೆ ಮೊಸರು ಬರಲಿಕ್ಕೆ ಏನು ಬೇಕು? ಯಾವಾಗಲೂ ಹಾಲಿದ್ರೇ ಮೊಸರು ಬರೋದು. ಇದ್ರ ಮೊಸರಲ್ಲ, ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವರೇನು ಹೇಳ್ತಾರೆ? ಅದೆಲ್ಲ ನೋಡಿದ್ದಾರೆ, ಮೊಸರು ಅಷ್ಟೇ. ಪ್ರತಿಯೊಂದು ಹಾಗೆ ಹೇಳೋದು. ಇನ್ನೊಂದು ಕಾರಣ ಒಪ್ಪೋದಿಲ್ಲ. ಕಾರ್ಯ ಅಂತ ಒಪ್ಪಿದ್ರೆ ಏನು ಒಪ್ಪಬೇಕು? ಅವನು ಕಾರಣ ಒಪ್ಪಬೇಕು. ಅದಕ್ಕೇನು ಹೇಳ್ತಾರೆ? ಅಪರಸ್ಪರ ಸಂಭೂತ. ಯಾವುದರಿಂದ ಹುಟ್ಟಿ ಬಂದಿದ್ದ ಅನುಷ್ಠಿತಾನೇ ಇದೆ. ಅದೇ ತಂದೆಗಳು ತಾವೇ ಹರಿಯುತ್ತೆ. ಅವ್ರು ಹೇಳೋ ವಾದ ನದಿಗಳು ತಾನೇ ಹರಿಯುತ್ತೆ. ಸೂರ್ಯ ತಾನೇ ಹುಟ್ಟಿ ಬಿಡುತ್ತಾನೆ. ಬೆಳೆ ತಾನೇ ಬರುತ್ತೆ, ಮಳೆ ತಾನೇ ಬರುತ್ತೆ. ಗೊತ್ತಾಯ್ತಾ? ಇವೆಲ್ಲ ವಾದ ಇರುತ್ತೆ. ಹಾಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಹೌದು, ಮತ್ತೆ ಹೇಳಿಬಿಟ್ರೆ ಎಲ್ಲ ದೋಭೂತ ಸರ್ಗವನ್ನು ಮಾತಿಗೆ ಏನರ್ಥ? ಅನಾದಿ ಕಾಲದ ವ್ಯವಸ್ಥೆ ಇದ್ದೇ ಇದೆ ಅಂತ. ಗೊತ್ತಾಯ್ತಾ? ಯಾವ ಲೋಕೆ ಅಂದಮೇಲೆ ಇಡೀ ವಿಶ್ವದಲ್ಲಿ ಈ ಒಂದು ಸಾತ್ವಿಕ ತಾಮಸ ಮಧ್ಯ ರಾಜಸ ಇದ್ದೇ ಇದೆ. ಅದೇ ಜೀವತ್ರೈವಿಧ್ಯ ಅಂದರೆ ಇದೆ. ಜೀವತ್ರೈವಿಧ್ಯ ಅಂತ ಇದ್ದೇ ಇರೋದು ಸ್ವರೂಪ. ಆದ್ದರಿಂದ ಅದು ಹೋಗೋದೇ ಇಲ್ಲ. ಆದ್ದರಿಂದ ಅಸುರರು ಅನಾದಿನಿತ್ಯ, ಸುರರು ಅನಾದಿನಿತ್ಯ ಅಂದಮೇಲೆ ಅವರಿಗಿರೋ ಶಾಸ್ತ್ರಗಳು ಅನಾದಿನಿತ್ಯ. ಅವ್ರಿಗೆ ಅದೇ ಶಾಸ್ತ್ರ ಇರಬೇಕು. ಅವರಿಗೆ ಇವತ್ತಷ್ಟೇ ಇವೆಲ್ಲ ಬಂದಿಲ್ಲ, ಯಾವಾಗಲೂ ಇರುತ್ತೆ ಇವೆಲ್ಲ ಕೂಡ. ಆಚಾರ್ಯ ಅನ್ವೇಕಂದ್ರೆ ಹೇಳ್ತಾರೆ, ಅನಾದಿ ಕಾಲತೋ ವೃತ್ತಾಹ ಸಮಯಾಹಿ ಪ್ರವಾಹತಃ. ಎಲ್ಲ ಸಿದ್ಧಾಂತಗಳು ಅನಾದಿ ಕಾಲದಿಂದ ಇವೆ. ಯಾವ ಸಿದ್ಧಾಂತಗಳನ್ನ ರೂಟ್ ಔಟ್ ಮಾಡೋಕ್ಕೆ ಬಂದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಇವತ್ತು ಈರುಳ್ಳಿ ಬೆಳ್ಳಿ ಎಲ್ಲ ತೆಗೆದುಹಾಕಿಬಿಟ್ರೆ ದುರ್ಜನರಿಗೆ ಆಹಾರ ಇಲ್ಲದಾಗ ಆಗಿಬಿಡುತ್ತೆ. ದೇವರು ಅದಕ್ಕೇನು ಮಾಡ್ತಾನೆ? ಅದನ್ನು ಅದೂ ಬೆಳಿಬೇಕು. ಎಷ್ಟೊತ್ತು ಇದಕ್ಕಿಂತ ಕಾಸ್ಟ್ಲಿ ಆಗಬೇಕಲ್ಲ ಸಲ. ಅದು ಕಷ್ಟಪಟ್ಟು ತೊಗೋತಾರೆ, ಬಿಡೋದಿಲ್ಲ. ಯಾಕೆ? ತೊಗೊಳ್ಳೇಬೇಕು ಅಂತ ಹಠ ಇದೆ. ಇವ್ರಿಗೆ ಬಿಡೋ ಹಠ ಹೇಗೋ ಅವ್ರು ತೊಗೊಳ್ಳೋ ಹಠ ಇರುತ್ತೆ. ಅದಕ್ಕೆ ದೇವರು ಪರ್ಯಾಕರು ಹೇಳ್ತಿರ್ತಾರೆ, ಇದೆಲ್ಲ ದೇವರು ಈರುಳ್ಳಿ ಬೆಳ್ಳಿ ತಿನ್ನಬೇಡ ಅಂತ ಹೇಳ್ತೀರಿ ನೀವೀಗ. ದೇವ್ರು ಸೃಷ್ಟಿ ಯಾಕೆ ಮಾಡಿದ ಅಂತ ಕೇಳ್ತಾರೆ. ತಿನ್ನೋರು ಇದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಇಲ್ಲದವ್ರು ಇವರಿಗೆ ಶಾರ್ಟೇಜ್ ಬರೋದು. ಇವತ್ತು ಎಲ್ಲರೂ ವೆಜ್ ಆಗಿಬಿಟ್ರೆ ಏನಾಗುತ್ತೆ ಪ್ರಾಬ್ಲಮ್ಮು? ಈಗಲೇ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಬ್ಯಾಲೆನ್ಸ್ ಮಾಡ್ತಾರೆ. ದೇವ್ರು ಏನು ಮಾಡಿದ್ರು ಬ್ಯಾಲೆನ್ಸ್ ಮಾಡ್ತಾರೆ. ಇವತ್ತು ಹಾವಿದೆ, ಇಲಿಗಳಿದೆ, ಕಪ್ಪೆಗಳೆಲ್ಲ ಇದೆ. ಅವಿಲ್ಲದ ಹೊರ ಏನಾಗ್ತಿರಲಿಲ್ಲ? ಎಷ್ಟೋ ಸಮಸ್ಯೆ ಬಂದಿರೋದು. ನಿಮಗೆ ಮನೆಗೆ ಕಾಳೆ ಬರ್ತಿರಲಿಲ್ಲ. ಇವತ್ತು ಅಕಸ್ಮಾತ್ ಹಾವಿಲ್ಲದೆ ಹೋಗಿದ್ದರೆ ಬಿತ್ತಿದ ಬೆಳೆ ಯಾವುದು ಕೈ ಬರ್ತದೆ? ಎಲ್ಲ ಏನಾಗ್ತಿತ್ತು? ಈಗಲೂ ತಿಂದಾಗ್ತಾಯಿತ್ತು. ಹಾವು ಬರೋದ್ರೆ ಏನಾಗುತ್ತದೆ? ಈಗ ಈಗಲೇ ತಿಂದು ಹಾಕ್ಬಿಟ್ಟು ಒಂದೊಂದೊಂದು ಮಾಡ್ತಾ ಹೋಗ್ತಾರೆ ಪರಮಾತ್ಮ. ದೇವ್ರ ವ್ಯವಸ್ಥೆ ಅದು. ಎಲ್ಲವೂ ಇದೆ, ಎಲ್ಲದಕ್ಕೂ ತಕ್ಕಂತೆ ವ್ಯವಸ್ಥೆ ಮಾಡ್ತಾನೆ ಹೋಗ್ತಾರೆ. ಏನು ಮಾಡಿದ್ರೂ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಜೀವ ಸ್ವಭಾವ ಕೂಡ ಅನಾದಿ ಮತ್ತು ನಿತ್ಯವಾದ್ದರಿಂದ ಯಾವಾಗಲೂ ಇದ್ದೇ ಇರುತ್ತೆ. ಏತಾಂ ದೃಷ್ಟಿ ಕಿಮನ್ಯತ್ ಕಾಮಹೈತುಕಂ. ಕಿಮನ್ಯತ್ ಮತ್ತು ಎಲ್ಲಿಂದ ಬಂತು ಕಾರ್ಯಕಾರಣ ಭಾವ ಇಲ್ಲ? ಕಾಮಹೈತುಕಂ. ಅದಕ್ಕೆ ಕಾಮ ಅಂತ ಅನೇಕ ಅರ್ಥಗಳು. ಇವ್ರ ಪ್ರಕಾರ ನಾವು ಇಷ್ಟಪಟ್ಟಾಗತ್ತೆ ಅಂತ ಇವರು ವಾದ. ಅದು ಜನ ಹಿರಣ್ಯಕಶಿಪು ಮೊದಲಾದರೂ ಹಾಗೆ ವಾದ ಮಾಡ್ತಾಯಿದ್ರು. ಇನ್ನೊಂದು ರೀತಿಯಾದ ಅರ್ಥ ಅಂದರೆ ಕಾಮಹೈತುಕಂ. ಅವಿದ್ಯಾ ಇತ್ಯಾದಿಗಳು ಕಾರಣ. ಜಗತ್ತೆಲ್ಲಿಂದ ಬಂತು ಅಂದರೆ ಅವಿದ್ಯೆ ಅಂತ ಇಲ್ಲೇ ಇಲ್ಲ, ಅವಿದ್ಯೆಯಲ್ಲಿ ಇದ್ದಾಗ ಕಾಣಿಸುತ್ತೆ, ಹೀಗೆಲ್ಲ ಹೇಳ್ತಾರೆ. ಇದು ಸರಿಯಲ್ಲ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಅಹಿತಾಹ. ನೋಡಿ, ಏತಾಂ ದೃಷ್ಟಿಮವಷ್ಟಭ್ಯ, ಈ ದೃಷ್ಟಿಯನ್ನೇ ಹೊಂದಿದವರಾಗಿ. ಅಕಸ್ಮಾತ್ ಒಮ್ಮೆಮ್ಮೆ ಇದು ಬಂದರೆ ಅವನ ಸ್ವರೂಪದ ಅಯೋಗ್ಯ ಅಂತ ತಿಳ್ಕೊಬಾರದು. ಗೊತ್ತಾಯ್ತು? ಇದಕ್ಕಿಂತ ಭಾರಿ ದುಷ್ಟಂತ ಕಂಡ ಭಾರಿ ಅಯೋಗ್ಯತೆ ಇರ್ತಾನೆ, ಸಡನ್ನ ಚೇಂಜ್ ಆಗಿಬಿಡ್ತಾರೆ. ಅಷ್ಟು ದಿವಸದ್ದು ಏನಾಯ್ತು? ಅಲ್ಲಿಗೆ ಹೊರಟೋಯ್ತು. ಅದು ಇವನಿಗೇನಾಗಲ್ಲ. ನಿಜವಾದ ಅಯೋಗ್ಯನಿಗೆ ಏನಾಗ್ತಾ ಹೋಗುತ್ತದೋ, ಇದು ಜಾಸ್ತಿ ಆಗ್ಲಿಕ್ಕೆ ಬರ್ತಾ ಏನಾಗುತ್ತದೋ ಹೆಚ್ಚೆಚ್ಚಾಗ್ಲಿಕ್ಕೆ ಶುರುವಾಗುತ್ತೆ. ಅರ್ಥ ಆಯ್ತಾ? ಹೆಚ್ಚೆಚ್ಚಾಗೋದ್ರಿಂದ ಅವಷ್ಟಭ್ಯ, ಇದೇ ದೃಷ್ಟಿಯನ್ನು ಗಟ್ಟಿಯಾಗಿ ಮಾಡಿಕೊಂಡ್ಬಿಟ್ಟು ನಷ್ಟಾತ್ಮಾನಃ. ಆತ್ಮ ಅಂದ್ರೇನು? ಅವರ ಚೈತನ್ಯ. ಆತ್ಮ ಅಂದರೆ ಮನಸ್ಸು. ಆತ್ಮ ಅಂದರೆ ಒಂದರ್ಥದಲ್ಲಿ ಜ್ಞಾನ. ಅದೆಲ್ಲ ಕಳ್ಕೊಂಡು ಬಿಡ್ತಾರೆ. ಇದ್ದು ಬಂದ ಜ್ಞಾನ ಕೂಡ ಕಳ್ಕೊಂಡು ಹಾಳಾಗಿ ಹೋಗ್ತಾರೆ. ಅಲ್ಪಬುದ್ಧಯ. ಏನು ಅವರೆಲ್ಲ ಕೊಡು? ಅಲ್ಪಬುದ್ಧಿಯ ಜನ. ಅಲ್ಪಬುದ್ಧಿ ಶಬ್ದಕ್ಕೆ ಅನೇಕ ಅರ್ಥಗಳು. ಅವ್ರ ಬುದ್ಧಿ ಭಾರಿ ಕಡಿಮೆ ಅಂತ. ಅವ್ರ ಬುದ್ಧಿ ಭಾರಿ ಕಡಿಮೆ. ಈ ಚಿಕ್ಕ ಮಕ್ಕಳಿಗೆ ನೀವೊಂದು ಬಂಗಾರ ಸರ ಇರುತ್ತೆ ಅವ್ರ ಹತ್ರ, ನೀವು ಚಾಕ್ಲೇಟ್ ಕೊಟ್ಟೇ ಬಿಡ್ತಾರೆ. ಯಾಕೆ? ಅವ್ರಿಗೆ ಬಂಗಾರ ಸರ ಇಂಪಾರ್ಟೆಂಟ್. ತಿನ್ನಕ್ಕೆ ಬರಲ್ಲ, ತಿನ್ನಕ್ಕೆ ಬರುತ್ತೆ. ಅದರಿಂದ ಇಡೀ ಇದ್ರ ತುಂಬ ಚಾಕ್ಲೇಟ್ ತೊಗೋಬೋದು. ಅವ್ರಿಗೆ ಅರ್ಥ ಆಗಲ್ಲ. ಇವ್ರು ಏನೇನೋ ಹೇಳ್ತಾರೆ. ಇವ್ರು ಹಳ್ಳಿ ಇರುತ್ತೆ, ಅವರಿಗೆ ಕುರಿನೋ ದನನ ಕಾಯ್ತಿರ್ತಾರೆ. ಹುಡುಗ ಸ್ಕೂಲಿಗೆ ಕಳಿಸ್ತೈತೆ, ದನ ನೀವು ಕಾಯ್ತೀರಾ ಅಂತ ಕೇಳ್ತಾರೆ. ಏನೋ ತರೋರು, ದನ ನೀವು ಕಾಯ್ತೀರಾ? ಇವತ್ತು ಕುರಿ ಕಾದರೆ ಇಮ್ಮಿಡಿಯೇಟ್ ದುಡ್ಡು ಬರುತ್ತೆ. ಇವು ಕೂಲಿ ಮಾಡ್ತಾರೆ, ವೀಕೆಂಡ್ ದುಡ್ಡು ಕೊಟ್ಬಿಡ್ತಾರೆ. ಸಂಬಳ 1ನೇ ತಾರೀಕು ಬರುತ್ತೆ. ಗೊತ್ತಾಯ್ತಾ? ಸಂಬಳ ಕೊಡೋದು 1ನೇ ತಾರೀಕು, ಕೂಲಿ ಕೊಡೋದೆಂದು ಎವ್ರಿ ಸ್ಯಾಟರ್ಡೆ. ಕೆಲಸ ತಾವತ್ತೇ ಬೇಕಾದ್ರೂ ಕೊಟ್ಬಿಡ್ತಾರೆ. ಸರ್ಕಾರ ಆಗ ಸಂಬಳ ಕೊಡೋದಿಲ್ಲ ಹಾಗೆಲ್ಲ ಕೂಡ. ಅದಕ್ಕೆ ನಾವೇನು ಅನಿಸುತ್ತೆ ಇವರಿಗೆ? ಇದು ಬೇಗ ಬರುತ್ತೆ. ಇದು ಬೇಗ ಬರುತ್ತೆ, ಆರಾಮ.
ಬೆಳಿಗ್ಗೆ ಹೋದ, ಊಟ ಮಾಡ್ಕೊಳ್ದ, ಬುತ್ತಿ ತಿಂದ, ಬಂದ, ಓದೋಯ್ತು ಅಷ್ಟೇ. ಇಟ್ಸ್ ಸಿಂಪಲ್ ಲೈಫ್ ಇದು. ಅಲ್ಲಿ ಓದಿ ಕಷ್ಟಪಟ್ಟು ಇವೆಲ್ಲ ಏನಿದೆ ಆಗಲಿಲ್ಲ, ಹೋಗಲಿಲ್ಲ. ಯಾಕೆ ಅಲ್ಪ ಬುದ್ಧಿಗೆ ಇಷ್ಟೇ ಓಡಾಡೋದು, ಬೇರೆ ಗೊತ್ತಾಗೋದೇ ಇಲ್ಲ. ಯಾರೋ ದೊಡ್ಡ ಅವ್ರು ಭಾರಿ ದೊಡ್ಡವ್ರು ಅಷ್ಟೇ, ಕೈ ಸುಮ್ಮನೆ ಬಿಡ್ತಾರೆ. ಅದು ಇವನೇನು ಮಾಡ್ತೇವೆ, ಉಳಿದವನು ಬುದ್ಧಿವಂತ ಯೋಚನೆ ಮಾಡೋದು ಹಾಗಲ್ಲ ಅಂತೇಳಿ ಮೊದಲು ಇವ್ರು ಸ್ಕೂಲಿಗೆ ಸೇರಿಸಿದಾಗ ಒಂದು ಪೈಸೆ ಲಾಭ ಬರೋದಿಲ್ಲ ಇವನಿಗೆ. ಪೈಸೆ ಲಾಭ ಇವತ್ತೇನು ಬಿಸಿ ಊಟ ಹಾಕ್ತಾರೆ, ಮೊದಲು ಅದು ಇದ್ದಿಲ್ಲ, ಒಂದು ಪೈಸನೂ ಬರೋದಿಲ್ಲ. ಫೀಸ್ ಬೇರೆ ಕೊಡಬೇಕು ಜೊತೆಗೆ. ನೋಡೋದಕ್ಕೆ ಏನಿಸ್ತದೆ, ಎಲ್ಲ ದಟ್ಟತನ ಇದು. ಕುರಿಕಾದ್ರೆ ಅವತ್ತೇ ದುಡ್ಡು ಬರೋದು, ಎಲ್ಲ ಮೂರ್ಖದಾನ ತಿಳ್ಕೊಬಿಡೋದು. ಇದಾನೋ ಮುಂದೋದ ಅವನು ಪಾಸಾದ, ಈಗಲಾರು ಬಿಡೋದು, ಬಿಡೋದ್ರೆ ಮತ್ತೆ ಓದ್ತೀನಿ ಅಂದ. ಇವ್ರಿಗೆ ಬುದ್ಧಿ ಗ್ಯಾರಂಟಿ ಕಟ್ಟಿದೆ ಅಂತ ತಿಳ್ಕೊಂಡು ಅವರು ಇನ್ನೂ ಮುಂದೆ ಹೋದ. ಕೊನೆ ಒಂದು ದಿವ್ಸ ಬಂದು ನೋಡ್ತಾನೆ, ಇವರು ಎಲ್ಲ ಸಾಧನೆ ಏನಾಯ್ತು ಅವ್ರ ಮುಂದೆ, ಪೂರ್ತಿ ಬಾಟಮ್ಗೆ ಹೋಗ್ಬಿಡು. ಮೊದಲು ಅವನ್ನೇ ಖರ್ಚು ಮಾಡಿರೋದು. ಈಗ ಆ ಖರ್ಚೆಲ್ಲ ತೀರಿ ಇನ್ನೊಬ್ರಿಗೆ ಕೊಡಿಸಿ ಬಂದೋಯ್ತವೆ. ಇದೆಲ್ಲ ತಕ್ಷಣ ಗೊತ್ತಾಗೋದು ಏನು ಬೇಕು ಇದಕ್ಕೆ. ಇವತ್ತು ಅಷ್ಟೇ ಸರ್ಕಾರಕ್ಕೆ ಸ್ಕೂಲ್ ಓಪನ್ ಮಾಡ್ತಾರೆ. ಸ್ಕೂಲಿಗೆ ಕರ್ಕೊಂಡು ಭಾರಿ ಕಷ್ಟದ ಕೆಲಸ ಹುಡುಗರನ್ನ. ಹಳ್ಳಿಯವರು ಏನು ಮಾಡಿದ್ರು ಕಳಿಸೋದಿಲ್ಲ. ಒಂದನೇ ಆಸ್ತಿ ಕಳಿಸೋ ಮಾತಿಗೆ ಕರ್ಕೊಂಡು ಹೋಗಿಬಿಡ್ತಾರೆ. ಪಾಠ ನಡೀತಿರ್ತದೆ, ಇಲ್ಲಿ ಕುರಿ ಕಾಯಿಲೆ ಅದು ಕರ್ಕೊಂಡು ಹೋಗಿಬಿಡ್ತಾರೆ. ಗೊತ್ತಾಯ್ತು, ಮೇಷ್ಟ್ರು ಹೇಳಕ್ಕೆ ನಿಮಗೆ ಬುದ್ಧಿ ಇಲ್ಲ ಬಿಡ್ರಿ ಅಂತ ಬಿಡ್ತಾರೆ. ಅವರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಈಗೇನು ಗೊತ್ತ್ರಿ, ಎಷ್ಟು ನಷ್ಟ ಆಗುತ್ತೆ ಗೊತ್ತಾ ಇಲ್ಲಿ ಅಂತ ಹೇಳ್ತಾರೆ. ಅಲ್ಪ ಬುದ್ಧಿಗಳು ಅರ್ಥ ಆಗೋದಿಲ್ಲ ಅವರಿಗೆ. ಇದು ನಮಗೆ ಹೇಗೆ ದನ ಕಾಯೋರು ಇವತ್ತು ಓದಿನ ಮಹತ್ವ ತಿಳ್ಕೊಂಡಿಲ್ಲೋ, ತುಂಬ ಜನಕ್ಕೆ ಗೀತಾ ಮಹತ್ವ ಇಲ್ಲಿ ದನ ಕಾಯೋರು ಆಗಿಬಿಡ್ತಾರೆ. ಗೀತಾ ಓದೋದ್ರೆ ಅದೇನು ಮಹಾ, ಸರ್ವಮಲ ಅದೇನು ಮಹಾ, ಇದು ನಮಗೆ ಅರ್ಥ ಆಗಿಲ್ಲ. ಅವರಿಗೆ ಲೌಕಿಕ ವಿದ್ಯೆ ಅರ್ಥ ಆಗಿಲ್ಲ. ನಮಗೆ ಅಧ್ಯಾತ್ಮ ವಿದ್ಯಾರಾಮಿದು ವಿದ್ಯಾ ಶ್ರೇಷ್ಠ, ಅಧ್ಯಾತ್ಮ ವಿದ್ಯಾ ಇನ್ನೂ ಶ್ರೇಷ್ಠ. ಅದು ನಮಗೇನಾಗಿದೆ ಇವತ್ತು ಅಂದರೆ, ಮಾದವರಿಗೆ ತಿಳಿದವರಿಗೆ ಅದು ಹೋಗ್ಬಿಟ್ಟಿದೆ. ತಿಳಿದವರಿಗೆ ನಾನಂತೂ ಸುಧಾ ಹೋಗಿ ಹಾಳಾದೆ, ನೀವು ಹಾಳಾಗಬೇಡ್ರಿ ಅಂತ ಹೇಳೋದೆಲ್ಲ ಸಿಕ್ಕರೇನು ಮಾಡ್ಬೇಕು ಅದಕ್ಕೆ. ಎಷ್ಟೊಂದ್ರೆ ಹಾಗೆ ಮಾಡಿದ್ದು, ನಾನು ಸುಧಾ ಓದಿ ಹಾಳಾದೆ, ನೀನು ಸುಧಾ ಓದಿ ಹಾಳಾಗಬೇಡ. ಏನರ್ಥ ಇವನಿಗೆ, ನಾನು MSBS ಓದಿ ಕೆಟ್ಟೆ, ನಾನು ಕಂಪ್ಯೂಟರ್ ಓದಿ ಕೆಟ್ಟೆ ಅಂದಾಗ ಆಗುತ್ತೆ. ಅದರಲ್ಲಿ ಕೆಡೋ ಚಾನ್ಸ್ ಇದೆ, ಏನಾಗಿದೆ, ಇದರಲ್ಲಿ ಚಾನ್ಸೇ ಇಲ್ಲ. ಹಾಗೆ ಮಾಡಿದರೆ ತುಂಬ ತಪ್ಪಾಗುತ್ತೆ. ಅಲ್ಪ ಬುದ್ಧಿಗಳು. ಇನ್ನೊಂದು ಅರ್ಥ ಏನಂದರೆ, ಬುದ್ಧಿ ಕಡಿಮೆ. ಯಾಕೆ ಇಷ್ಟೆಲ್ಲ ಆಗ ಬುದ್ಧಿ ಕಡಿಮೆ, ಅರ್ಥನೇ ಆಗಲಿಲ್ಲ. ಅರ್ಥ ಆಗೋತಿ ಟೂ ಲೇಟ್, ಏರೋದಿಲ್ಲ. ಇನ್ನೊಂದು ಅರ್ಥ, ಅಲ್ಪೇ ಬುದ್ಧಿಗೆ ಏಷಾಂತೆ ಅಲ್ಪ ಬುದ್ಧಯ. ಚಿಕ್ಕದರಲ್ಲಿ ಭಾರಿ ಆಸಕ್ತಿ ಅವರಿಗೆ, ಮತ್ತು ಚಿಕ್ಕದರಲ್ಲಿ ಭಾರಿ ಆಸಕ್ತಿ, ದೊಡ್ಡದರಲ್ಲಿ ಆಸಕ್ತಿ ಇಲ್ಲ. ಚಿಕ್ಕದ ಕಂಡ್ರೆ ಬರೋ ಅಟ್ರಾಕ್ಷನ್ ಅವ್ರಿಗೆ ಯಾವುದಕ್ಕೆ ಬರೋದಿಲ್ಲ, ದೊಡ್ಡದಕ್ಕೆ ಬರೋದೇ ಇಲ್ಲ. ದೇವರು ಬೇಡ ಅವರಿಗೆ, ಯಾರು ಸಾಕು, ದೇವರು ಕೊಡೋ ಫಲ ಸಾಕು. ಫಲ ದೊಡ್ಡದು, ದೇವರು ದೊಡ್ಡವರು. ಯಾರು ಫಲ ಕೊಡೋದು ಯಾರು ದೊಡ್ಡವ್ರು ಹಾಗಿದ್ರೆ. ಆದರೆ ಇವ್ರು ಏನು ದೊಡ್ಡದಲ್ಲ, ಅದು ಹಣ್ಣು ಕಿತ್ಕೊಂಡ ಮರ ಕಡ್ದಾಕಿದ. ಯಾಕೆ ಹಣ್ಣು ಕಿತ್ಕೊಂಡು ಆಯ್ತಲ್ಲ ನನಗೆ. ಹಣ್ಣು ಬರ ಇದ್ದಿದ್ದು ಏನಾಗ್ತಿತ್ತು ಅವನಿಗೆ, ಎಷ್ಟು ದಿವಸ ಹಣ್ಣು ಬರುತ್ತಿತ್ತು. ಇವತ್ತು ಕಿತ್ಕೊಂಡ ಕೆಲಸ ಆಯಿತು ಅಂತ ಎಲ್ಲ ತೆಗೆದಕ್ಕೆ ಇದಾಗಿಬಿಟ್ಟ. ಇದು ಮೂರ್ಖತನದ ಪರಮಾವಧಿ. ಸಾಮಾನ್ಯವಾಗಿ ಬೆಳೆ ತೆಗೆದ ಮೇಲೆ ಒಂದು 4 ತಿಂಗಳು ಏನು ಬೆಳೆ ಇರೋದಿಲ್ಲ. ನಮಗೇನು ಅನಿಸುತ್ತೆ, ಬೆಳೆ ಇಲ್ಲೇ ಇಲ್ಲ ಅದು ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ಬೆಳೆ ಬರ್ಲಿಕ್ಕೆ ಅದು ಬೇಕೇ ಬೇಕು. ಇಲ್ಲ ಅಂತ ತಿಳ್ಕೊಂಡು ಡಿಸ್ಕಾರ್ಡ್ ಮಾಡಿಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಅಲ್ಪೇ ಬುದ್ಧಯ. ಅದಕ್ಕೆ ಇನ್ನೊಂದು ಅರ್ಥ, ನಾರಾಯಣ ಯಾರಾತ ಪೂರ್ಣ, ಆತನಲ್ಲಿ ಬುದ್ಧಿ ಇಲ್ಲ. ಈ ಕ್ಷುದ್ರ ದೇವತೆಗಳು ಯಾರು ಅಲ್ಪ ದೇವತೆಗಳು, ಅವರಲ್ಲೇ ಬುದ್ಧಿ. ಆರಾಧನೆ ಮಾಡಿದ್ದೇನೆ, ಕೋಣ ಗಿಣ ಕಳೆದು ಹಾಕಿದ್ದೇನೆ. ಪರಮಾತ್ಮ ಪತ್ರಂ ಪುಷ್ಪಂ ಭಾವಂತೋ, ಇವ್ರಿಗೆ ಅರ್ಥ ಆಗೋದಿಲ್ಲ. ಭಾಳ ಚೀಪು ಪರಮಾತ್ಮ, ಅಷ್ಟು ಚೀಫ್ ಜೊತೆಗೆ ಚೀಪ್ ಆ್ಯಂಡ್ ಚೀಫು. ಇವರು ಚೀಪು ಅಷ್ಟೇ, ಚೀಫ್ ಇಲ್ಲೇ ಇಲ್ಲ. ಇವ್ರ ಬಗ್ಗೆ ಕ್ಯೂ ನಿಲ್ತಾರೆ, ಅವ್ರ ಬಗ್ಗೆ ಕ್ಯೂ ನಿಲ್ಲೋದೇ ಇಲ್ಲ. ಅರ್ಥ ಆಯ್ತಾ? ಇದೆಲ್ಲ ಅರ್ಥ. ಅಲ್ಪ ಬುದ್ಧಿ ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಈಗ. ಬಟ್ ಇವರೆಲ್ಲ ತಿಳ್ಕೊಂಡಿರೋದು ಏನಂತ, ಶಾಸ್ತ್ರ ಓದೋರು ಭಾರಿ ದಡ್ರು, ನಾವೇ ಭಾರಿ ಬುದ್ಧಿವಂತ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಭಾರಿ ತಪ್ಪದು. ಏವಂ ಏತಾಂ ದೃಷ್ಟಿ ಮಮಷ್ಟಭ್ಯ ನಷ್ಟಾತ್. ನಾವೇ ಅಲ್ಪ ಬುದ್ಧಿ. ಈಗ ವೇದವ್ಯಾಸ ಹೇಳ್ತಾರೆ, ಭಾರತ ಮೊದಲನೇ ಅಧ್ಯಾಯದಲ್ಲಿ ಬರೋದೇನಂತ, ಮಂದಾಹ ಸುಮಂದಮತಯ ಮಂದಭಾಗ್ಯ ಉಪದ್ರುತಾ. ಕಲಿಯುಗದಲ್ಲಿ ಹೇಗಿರ್ತಾರೆ ಅಂದರೆ ಮಂದಮತಯ, ಇದೇ ಅಲ್ಪಬುದ್ಧಯ. ಅವರಿಗೆ ದೊಡ್ಡದು ಅರ್ಥನೇ ಆಗೋದಿಲ್ಲ. ಅರ್ಥ ಆಗೋದೇನು ಅವರಿಗೆ, ಸತ್ಯವನ್ನು ಹೇಳಿ ಅಂತ ಹೇಳ್ತಾರೆ. ಸತ್ಯ ಹೇಳಿ ಯಾರು ಉದ್ಧಾರ ಆಗಿದ್ದಾರೆ ಹೋಗ್ರಿ ಅಂತ ಹೇಳ್ತಾರೆ. ಸುಳ್ಳು ಹೇಳಿದರೆ ಇಮ್ಮಿಡಿಯೇಟ್ ಫಲ, ಸತ್ಯ ಹೇಳಿದರೆ ಮೊದಲು ಇಮ್ಮಿಡಿಯೇಟ್ ಕಷ್ಟ. ಫಸ್ಟು ಸತ್ಯ ಹೇಳಿದ ಕಷ್ಟ ಬದಲಾಗೋದೇನು ಕಷ್ಟ. ಅಸತ್ಯ ಹೇಳಿದರೆ ಫಸ್ಟ್ ಸಿಗೋದೇನು ಲಾಭ. ಅದಕ್ಕೆ ಬರಿಸಿ ಯಾವುದಕ್ಕೆ ವಾಲ್ತಾನೆ, ಅಸತ್ಯಕ್ಕೆ ವಾಲ್ ಬಿಡ್ತಾರೆ. ಹಾಗಿರಬಾರ್ದು, ಯೋಚನೆ ಮಾಡ್ತಾರೆ. ಇಲ್ಲ, ಈಗ ಸ್ವಲ್ಪ ಕಷ್ಟನೇ. ಸತ್ಯ ಯಾವಾಗಲೂ ಓದೋದು ಯಾವಾಗಲೂ ಕಷ್ಟ. ಆಮೇಲೆ ಕೆಲಸ ಸಿಕ್ಕ ಮೇಲೆ ಭಾರಿ ಸುಲಭ. ಆದರೆ ಓದ್ತಾ ಇರೋದು ಭಾರಿ ಸುಲಭ, ಆಮೇಲೆ ಜೀವನ ಪೂರ್ತಿ ಕಷ್ಟ. ಅರ್ಥ ಆಯ್ತಾ? ಯಾವಾಗಲೂ ಕೂಡ ಮೊದಲು ಕಷ್ಟ ಬಂದು ಕೊನೆ ಸುಖ ಬಂದು ಏನಂತ ಕರಿಬೇಕು ಅದನ್ನು, ಸಾತ್ವಿಕ. ಕೊನೆ ಬರುತ್ತದು. ಮೊದಲಿಗೆ ಕಷ್ಟ, ಆಮೇಲೆ ಭಾರಿ ಸುಖ. ಅದು ಮೊದಲಿಗೆ ಭಾರಿ ಸುಖ, ಕೊನೆಗೆ ಭಾರಿ ಕಷ್ಟ. ಕಳ್ಳತನ ಮಾಡ್ದ, ಪಿಕ್ ಪ್ಯಾಕೆಟ್ ಮಾಡೋದು, ದುಡ್ಡು ಬಂತು, ಏನು ಖುಷಿ ಅವನಿಗೆ. ಬರೀ 2,000 ರೂಪಾಯಿ ನೋಟುಗಳು. ಪೊಲೀಸ್ ಹಿಡ್ಕೊಂಡ, ಕತೆ ಮುಗಿದೋಯ್ತಾರೆ. ಯಾಕಾಯ ಎಲ್ಲ ಏನಾಯ್ತು ಅವರಿಗೆ. ಅದು ಕೊಟ್ಟರು ಬಿಡೋದಿಲ್ಲ ವಾಪಸ್, ಅವನು ವರಾಯ ತೊಗೊಂಡ್ರು ಬಿಡೋದಿಲ್ಲ. ಅದಕ್ಕೆ ತಪ್ಪು ಕೆಲಸ ಮಾಡಿಬಿಟ್ಟಿದ್ದಾರೆ.
ಆಗೇನೋ ಸುಲಭ ಅನ್ನಿಸ್ತೇವೆ. ಇವತ್ತು ಒಂದು ತಿಂಗಳು ಕೆಲಸ ಪಟ್ಟು ಸಂಬಳ ತೊಗೊಂಡು ಬರ್ತಾರೆ, ಒಂದು ಸೆಕೆಂಡ್ನಲ್ಲಿ ಹರಿಸ್ಬಿಟ್ಟೆ ನಾನು. ಈಗ ಹೋಗ್ತಿದ್ದೆ ಕಿತ್ಕೊಂಡ್ಬಿಟ್ಟೆ ಬಂದೋಯ್ತು. ಎಷ್ಟು ಸುಲಭ ಅನಿಸ್ಬಿಡುತ್ತೆ. ಸಿಕ್ಕಾಕೊಂಡಾಗ ಗೊತ್ತಾಗುತ್ತೆ. ಮೊದಲೇ ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಇವತ್ತು ಅಲ್ಪ ವಿಚಾರಗಳು ಯಾವಾಗಲೂ ಕೂಡ ಮೊದಲು ಭಾರಿ ಅಟ್ರಾಕ್ಟಿವ್, ರಿಸಲ್ಟ್ ಮಾತ್ರ ಭಾರಿ ಕೆಟ್ಟದ್ದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅಲ್ಪಬುದ್ಧಯ ಅನ್ನೋ ಪದ ತಿಳಿಯುತ್ತೆ. ಅಲ್ಪಬುದ್ಧಿಯ ಜನಗಳು ಪ್ರಭವಂತಿ ಉಗ್ರಕರ್ಮಾಣ. ಅದಕ್ಕಾಗಿ ಏನು ಮಾಡ್ತಾರೆ ಗೊತ್ತಾ ಅವರು? ಇವತ್ತೇನು ನಡೀತದೆ ಎಲ್ಲ ಹೇಳ್ತಾರೆ. ಪ್ರಭವಂತಿ ಉಗ್ರಕರ್ಮಾಣ. ಇವರೇನಾಗ್ತಿದ್ದಾರೆ ಇವರೆಲ್ಲ ಇವತ್ತು? ಟೆರರಿಸ್ಟ್ ಆಗ್ತಾ ಇದ್ದಾರೆ. ಯಾಕೆ ಇಲ್ಲವರು ಸಿಗೋದಿಲ್ಲ. ಆದ್ದರಿಂದ ಅವರು ಆ ರೀತಿಯಲ್ಲಿ ಭಯಾನಕವಾದ ಟೆರರಿಸ್ಟ್ ಆಗಿ ಹೋಗ್ತಾರೆ. ಆದ್ದರಿಂದ ನೋಡಿ, ಒಂದಕ್ಕೊಂದು ಲಿಂಕ್ ಇದೆ. ಈಗ ಅವರು ಜಗತ್ ಅಸತ್ಯ ಅಂತ ತಿಳ್ಕೊಂಡ್ರು, ದೇವರಿಲ್ಲ ಅಂತ ತಿಳ್ಕೊಂಡ್ರು, ಕಾರ್ಯಕಾರಣ ಭಾವ ಇಲ್ಲ ಅಂತ ತಿಳ್ಕೊಂಡ್ರು, ಗಟ್ಟಿ ಮಾಡಿಕೊಂಡ್ರು, ವಿಚಾರ ಕಳ್ಕೊಂಡ್ರು, ಅಲ್ಪೋದ್ರೆ ಬುದ್ಧಿ ಹಾಕಿದರು, ಉಗ್ರಗಾಮಿಗಳಾದರು. ಕಂಪ್ಲೀಟ್ ಹಿಸ್ಟ್ರಿ ಹಿಡ್ದಾಗ ಹೇಳ್ತಾರೆ. ಉಗ್ರಗಾಮಿಗಳನ್ನ ಚೇಂಜ್ ಮಾಡಬೇಕಾದ್ರೆ ಎಷ್ಟು ತಪ್ಪು ಕಷ್ಟ ಇದೆ. ಈಗ ಈ ಸ್ಟೇಜಲ್ಲಿದ್ದಾರೆ. ಕೊನೆಗೆ ಅದು ನಷ್ಟಾತ್ಮ ಸ್ವರೂಪದಲ್ಲೇ ದೋಷ ಇರೋದ್ರಿಂದ ಚೇಂಜ್ ಮಾಡೋಕ್ಕೆ ಬರೋದೇ ಇಲ್ಲ. ಕ್ಷಯಾಯ ಜಗತೋ ಹಿತ. ಇಷ್ಟೆಲ್ಲ ಮಾಡ್ತಾರೆ. ನಮಗೇನು ಹಾಳಾಗೋಗ್ಲಿ ಬಿಡಿ ಅಂತಾಗಿಲ್ಲ. ತಾವು ಹಾಳಾಗೋದಲ್ಲ, ಕ್ಷಯಾಯ ಜಗತೋ ಹಿತಾಹ. ಇಡೀ ಜಗತ್ತನ್ನೇ ನಾಶ ಮಾಡಿಬಿಡ್ತಾನೆ. ಡ್ರೈವರ್ ಕುಡಿದು ಕೂತ್ಕೊಂಡ, ಅವನು ಹಾಳಾಗ್ತಾನಲ್ಲ. ಬಸ್ನಲ್ಲಿ ಕೂತವ್ರಲ್ಲಿ ಏನಾಗ್ತಾರೆ ಬಿದ್ದರೆ ಈಗ ಎಲ್ಲ ಹೋಗ್ಬಿಡ್ತಾನೆ. ಅವನು ಮಾಡಿದ ತಪ್ಪಿಗೆ ಎಷ್ಟು ಜನ ಹೋಗ್ತಾರೆ. ಈಗ ಎಷ್ಟು ಜನ ಡಿಪೆಂಡ್ ಆಗಿರೋ ಅಷ್ಟು ಜನರು ಹಾಳಾಗಿ ಹೋಗ್ತಾರೆ. ಇವತ್ತು ಕುಡಿಯೋರು ಮನೆ ಸಂಸಾರ ಹಾಳು ಮಾಡ್ಕೊಂಬೋದಿಲ್ಲ, ಹೆಂಡತಿ ಮಕ್ಕಳು ಬೀದಿ ಬಿಡಿಸ್ತಾರೆ. ಇದು ಅರ್ಥ ಮಾಡ್ಕೊಂಡು ಅವ್ನು ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟನ್ನು ಹಾಳು ಮಾಡ್ತಾರೆ. ಆದ್ದರಿಂದ ಕ್ಷಯಾಯ ಜಗತ್ತೋ ಅಹಿತಾಹ. ಜಗತ್ತಿಗೆ ಕೆಡಕು ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಏನಿರುತ್ತೆ ಅಂದರೆ ಅವ್ರ ದುಡ್ಡು, ಅವ್ರ ಕಾಸು, ಅವ್ರ ಆರೋಗ್ಯ, ಅವ್ರು ಹಾಳಾಗ್ತಾರೆ. ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ ಅಂತ ಕೆಲವು ವಾದ ಮಾಡ್ತಾರೆ. ಅವ್ರ ಪರ ವಾದ ಮಾಡ್ತಾರೆ. ಅವನು ಕುಡ್ದೆ ನಿಮ್ಮ ಗಂಟೆ ಏನಾಯಿತು? ಅವನು ನಿಮ್ಮನ್ನೇನದು ಕೇಳಿಲ್ಲ. ಅವನು ಸ್ವಂತ ಸಂಪಾದನೆ ಕುಡ್ದ ಬಿದ್ದ ಸತ್ತ, ನಿಮ್ಮ ಗಂಟೆ ಏನಾಯಿತು ಅಂತ ಕೇಳ್ತಾನೆ. ಅವನು ಸತ್ತ ಅಲ್ಲ, ಜಗತ್ತೋ ಅಹಿತಾಹ. ಇದು ನಮಗೆ ಅರ್ಥ ಆಗೋದು ಜವಾಬ್ದಾರಿ ಇದ್ದಾಗ. ಇವತ್ತು ಯಜಮಾನ ಸತ್ತ, ಮನೆ ಹಾಳಾಗಲಿಲ್ಲ, ಡ್ರೈವರ್ ಬೇದಾಯ್ತಾ, ಬಸ್ ಹೋಗಲಿಲ್ಲ, ರಾಜ್ಯದ ಪ್ರಧಾನ ವ್ಯಕ್ತಿ ಅದೇ ರಾಜ್ಯನೇ ಹಾಳಾಗೋದಿಲ್ಲ. ಆದ್ದರಿಂದ ಜಗತ್ತು ಅಹಿತಾಹ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೆಟ್ಟವರು ತಮ್ಮಷ್ಟು ಕೆಲವು ವಾದ ಮಾಡ್ತಾರೆ ನಮ್ಮಲ್ಲೇ. ದುರ್ಯೋಧನ ಪಾಂಡವರು ದ್ವೇಷ ಮಾಡ್ತಿದ್ದ, ಕೃಷ್ಣನ ದ್ವೇಷ ಮಾಡ್ತಿದ್ದ ಸರಿ, ಅವ್ರ ರಾಜ್ಯಭಾರ ಮಾತ್ರ ಭಾರಿ ಚೆನ್ನಾಗಿತ್ತು. ಇಂಥ ವಾದ ಇದೆ. ದುರ್ಯೋಧನ ಒಳ್ಳೆ ರಾಜ್ಯಭಾರ ಮಾಡ್ತಿದ್ದ. ಆ ವಾದ ಇದ್ದಾರೆ, ಅದು ಬರೆದವರು ಇದ್ದಾರೆ ಆ ರೀತಿಯಾಗಿ. ಹಾಗಿದ್ದರೆ ಅವ್ರ ಕೊಲ ನೆಸಿಟಿನೇ ಇಲ್ಲ. ಯಾಕೆ? ರಾಜ್ಯಭಾರ ಮಾಡೋದು ಒಳ್ಳೇದಂದ ಮೇಲೆ ಅವ್ನು ಲೋಕಕ್ಕೆ ಹಳ್ಳಿ ಕೆಟ್ಟದ್ದು ಮಾಡ್ತಾ ಇಲ್ಲ ಅಂತ ಅರ್ಥ. ಅವನೇನಾಗಲಿಲ್ಲ, ಆಗ ಆಸುರ ಸಂಪತ್ತಾಗಲೇ ಇಲ್ಲ. ಬರೀ ಅವಸರ ಅಲ್ಲ ಅವನು. ಎಂಥ ಅವಸರ? ಪ್ರಧಾನ, ಅವನೇ ಪ್ರಧಾನ. ಅವನು ಚೆನ್ನಾಗಿ ರಾಜ್ಯ ಆಡೋದಾಗಿದ್ದರೆ ಮತ್ತೆ ಒಳ್ಳೆತನಕ್ಕೆ ಅರ್ಥನೇ ಇಲ್ಲ. ಕೆಟ್ಟಗೊಳ್ಳೆದವನು ಒಳ್ಳೆ ರಾಜ್ಯಭಾರ ಮಾಡ್ತಾನೆ ಅಂತ ಕೇಳಿದ್ರೆ ಅರ್ಥನೇ ಇಲ್ಲ. ಪಾಂಡವರೇ ರಾಜ್ಯಾಧಿಕಾರಿಗಳು, ಅವರೇ ಅಧಿಕಾರಿಗಳು. ಅವ್ರನ್ನ ಬಿಟ್ಟು ಓಡಿಸೋನು ಏನು ಚೆನ್ನಾಗಿ ರಾಜ್ಯ ಆಡ್ತಾನೆ. ಮತ್ತೆ ಕೆಟ್ಟ ಗುಣ ಅಲ್ಲಿ ಇದ್ದ ಮೇಲೆ ಅವ್ನು ಮುಂದೆ ಏನು ಮಾಡ್ತಾನೆ? ಅವನು ಅದನ್ನು ಸಾಮಾನ್ಯ ಲಂಚ ತೊಗೊಂಡು ಕೆಲಸಕ್ಕೆ ಸೇರಿದ. ಮುಂದೆ ಏನು ಮಾಡಬೇಕು ಅವನೀಗ? ವಾಪಸ್ ತೊಗೋಬೇಕು. ಅವನು ವಾಪಸ್ ತೊಗೊಂಡು ಬೇಡ ಮಲ್ಟಿಪ್ಲೈ ಹೋಗಬೇಕು. ಅದಕ್ಕೆ ಲಂಚ ತೊಗೊಳ್ದ್ರೆ ಏನು ನಮ್ಮ ಗತಿ ಏನಾಗುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಈಗ ನೀವು ಕೋಟಿ ರೂಪಾಯಿ ಕೊಟ್ಟು ಬಂದಿದ್ದೀರಿ ಪೋಸ್ಟ್ಗೆ, ಬರೀ ಟ್ರಾನ್ಸ್ಫರ್ಗೆ ಅಷ್ಟು ಕೊಡೋರು ಇದ್ದಾರೆ. ಪೋಸ್ಟ್ಗೆಲ್ಲ, ಅಪಾಯಿಂಟ್ಮೆಂಟ್ಗೆಲ್ಲ, ಟ್ರಾನ್ಸ್ಫರ್ಗೆ. ಅಂಥ ಕಾಲ ಇರಬೇಕಂದ್ರೆ ಇಲ್ಲಿ ಯಾರು ಕೇಳ್ತಾರೆ? ಜಗತ್ತೋ ಅಹಿತಾಹ. ಒಟ್ಟು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಜಗನ್ನಾಶವನ್ನು ಮಾಡ್ತಾರೆ ಇವರು. ಟೆರರಿಸ್ಟ್ಗಳಾಗಿ ಆಗ್ತಿರೋ ಕೆಲಸ ಏನಿವತ್ತು? ಯಾರನ್ನು ಯಾವಾಗ ಕೊಲ್ತಾರೆ ಗೊತ್ತಿಲ್ಲ. ಇವರು ಎಲ್ಲೆಲ್ಲೂ ಬರ್ತಾರೆ. ನುಸುಳಿದ್ರು ಅಂತ ಹೇಳ್ತಾರೆ. ಎಲ್ಲ ಬರ್ತಾರೆ, ಹೊಡೆದಾಕಿರ್ತಾರೆ. ಇದಿಷ್ಟು ಟೆರರಿಸ್ಟಿನ ಹಿಸ್ಟ್ರಿನೇ ಹೇಳ್ತಕ್ಕಂಥದ್ದು. ಒಟ್ಟು ಹೊಸರೆಲ್ಲ ಯಾರು ಅವರು ಬೇಸಿಕಲಿ ಉಳಿದವರು ಟೆರರಿಸ್ಟ್ಗಳಲ್ಲ ಅಂತ ತಿಳ್ಕೊಬಾರ್ದು. ಟೆರರಿಸ್ಟ್ ಆಗೋ ಚಾನ್ಸ್ ಸಿಕ್ಕಿಲ್ಲ ಅವರಿಗೆ, ಇನ್ನೂ ಅಷ್ಟು ಧೈರ್ಯನೂ ಬಂದಿಲ್ಲ ಅಂತ ಅಷ್ಟೇ ಹೊರತು ಅವರೆಲ್ಲ ಭಾರಿ ಸಾಚ ಅಂತೇನೂ ಅಲ್ಲ. ಅದೇ ರೀತಿ ಒಳ್ಳೆತನ ಹುಡುಕೋದು ಭಾರಿ ಕಟ್ಟದ ಕೆಲಸ. ಆ ಇಂಡೈರೆಕ್ಟ್ ಸಪೋರ್ಟ್, ಕೆಲವು ತಾವು ಮುಂದೆ ಬರೋದಿಲ್ಲ, ಇನ್ನೊಬ್ಬರು ಒಳ್ಳೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅದು ಸಿಕ್ಕಾಡು ಓಡೋಗ್ಬಿಡ್ತಾರೆ. ಆ ಥರ ಲಾಭ ಸಿಕ್ಕರೆ ಮುಂದೆ ಬರ್ತಾರೆ, ನಷ್ಟ ಆದರೆ ಎಸ್ಕೇಪ್ ಆಗಿಬಿಡ್ತಾರೆ. ಅವರು ಟೆರರಿಸ್ಟ್ಗಳೇ. ಬಟ್ ಅವ್ರಿಗೆ ಪೂರ್ತಿ ಧೈರ್ಯ ಇಲ್ಲ ಇನ್ನೂ ಕೂಡ. ಈ ರೀತಿ ಅವೆಲ್ಲ ಸರಿಯಲ್ಲ. ಏನು ಮಾಡಿದ್ರು ಏನು ಮಾಡೋದಿಲ್ಲ ಅಂತ ಹೇಳಬೇಕು. ಅವನು ಕೆಟ್ಟಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಬೇಕು. ಇವತ್ತು ಆ ರೀತಿ ಮಾಡಿದವನ್ನ ಅಟ್ಯಾಕ್ ಮಾಡ್ತಾರೆ ಅಂಥ ಜನ ಇದೆ. ಒಳ್ಳೆಯವನಾಗಿದ್ದರೆ ಅವ್ನು ಫಾದರ್ ಶೂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಕ್ಷಯಾಯ ಜಗತೋ ಹಿತಾಹ ಈಶ್ವರೋಹಂ ಅಹಂ ಭೋಗಿ. ಆದರೆ ಒಂದು ನಂಬಿಕೆ ಇರಬೇಕು ಅವನಿಗೆ. ಏನಂತ? ದೇವರು ನಮ್ಮನ್ನು ಕಾಪಾಡ್ತಾನೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವನು ನಾಶ ಮಾಡೋಕ್ಕಾಗೋದಿಲ್ಲ. ಈ ಹೆದರ್ಕೊಂಡು ಮಾಡಿದರೆ ಕೆಲಸ ನಿಂತೋಗ್ಬಿಡ್ತದೆ ಅಷ್ಟೇ. ಮತ್ತೆ ಅವ್ರು ಇಷ್ಟೇ ಸುಮ್ಮನೆ ಆಗಲ್ಲ. ಅವ್ರ ಮಾತು ಆಡ್ತಾರೆ ಗೊತ್ತೋ, ಅವ್ರು ಇಷ್ಟು ಅವರ ಬದುಕೋ ರೀತಿ, ಅವ್ರು ಆಡೋ ಮಾತುಗಳು ಹೇಗಿರುತ್ತೆ ಅಂದರೆ ಈಶ್ವರೋಹಂ, ನಾನೇ ದೇವರು. ಒಂದು ಕಡೆ ನೋಡಿದರೆ ದೇವರಿಲ್ಲ ಅಂತಾನೆ, ಇನ್ನೊಂದು ಕಡೆಗೆ ನಾನೇ ದೇವರು ಅಂತ. ಇದೇ ಮಾತನ್ನು ಅವನು ಹೇಳಿದ್ದು. ಯಾರು? ಹಿರಣ್ಯಕಶಿಪು. ಕಾಸೌ ಹರಿರಿತ್ಯುಕ್ತ ಮದನ್ಯೋ ಜಗದೀಶ್ವರ.
ನನ್ನ ಬಿಟ್ಟರೆ ದೇವರು ಯಾರು ಇದ್ದಾರೆ? ಈಶ್ವರ ಪದ ಕೂಡ ಹಾಗೇ ಇದೆ, ಈಶ್ವರ. ಜಗತ್ತಿಗೆ ಈಶ್ವರ ನಾನೇ, ನಾನೇ ದೇವರು. ಅಲ್ಲೊಂದು ಕತೆ ಬರುತ್ತೆ ಅವನ ಬಗ್ಗೆ. ಅವನು ರಾಜ್ಯ ಆಡ್ತಿರ್ಬೇಕಾದ್ರೆ ಮರೀಚಿಮುನಿಗಳ ಮಕ್ಕಳು 6 ಜನ ಹೋಗಿ ಒಬ್ಬ ಋಷಿ ಬ್ರಹ್ಮದೇವ್ರಿಗೂ ತಪಸ್ಸು ಮಾಡಿಬಿಟ್ಟು ವರ ತೊಗೊಂಡು ಬರ್ತಾರೆ. ಇವನಿಗೆ ಗೊತ್ತಾಗುತ್ತೆ, ಭಾರಿ ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ. ನಾನಿರ್ಬೇಕಾದ್ರೆ ಅವರ ಹತ್ರ ಹೋಗ್ತೀರಾ, ಅವಧ್ಯತ್ವ ತೊಗೊಂಡು ಬಂದಿದ್ದೀರಾ, ನಿಮ್ಮ ಅಪ್ಪನಿಂದನೇ ಸಾಯಿರಿ, ಶಾಪ ಬೇರೆ ಕೊಡ್ತಾನೆ ಅವನು. ಅದು ಎಷ್ಟು ವರ ತೊಗೊಂಡಿರ್ತಾನೆ ಬ್ರಹ್ಮದೇವ್ರ ಹತ್ರ. ಇವರು ಬ್ರಹ್ಮದೇವ್ರ ಹತ್ರ ಹೋಗಿ ಬಂದರೆ ಅವ್ನು ಹೇಳೋದೇನೋ, ಅವನು ನನ್ನ ಬಿಟ್ಟು ಬ್ರಹ್ಮದೇವ್ರ ಹತ್ರ ಹೋದ್ರಾ ನಿಮಗೆ ಶಾಪ ಕೊಡ್ತೀನಿ ಅಂತ ಹೇಳ್ತಾರೆ. ಯಾತಕ್ಕೆ? ಮದನ್ಯೋ ಜಗದೀಶ್ವರ, ನನ್ನ ಬಿಟ್ಟು ಜಗದೀಶ್ವರ ಯಾರಿದ್ದಾರೆ? ಅವನಿಗೆ ಇಷ್ಟೇ ಕಾಮನ್ ಸೆನ್ಸ್ ಬೇಕು ಅವನಿಗೆ. ಅವನಿಗೆ ಪೋಟ್ ಸಿಗಬೇಕಾದ್ರೆ ಬ್ರಹ್ಮದೇವರನ್ನ 36,000 ವರ್ಷ ತಪಸ್ ಮಾಡಿದ್ದಾನೆ. ಅಂಥದ್ದು ನಾನೇ ಬ್ರಹ್ಮ ಅಂತ ಹೇಳ್ಕೊಂಡ್ರೆ ಎಷ್ಟು ತಪ್ಪಾಗೋದಿಲ್ಲ ಇದು? ಅವ್ರ ವರ್ತನೆಯಲ್ಲೇ ಕಾಣುತ್ತೆ ಎಷ್ಟು ಮೂರ್ಖರು ಅಂತೇಳಿ. ಅದಕ್ಕಾಗಿ ಈಶ್ವರೋಹಂ ಅಹಂ ಭೋಗಿ. ಅವ್ರು ಹೇಳ್ತಾರೆ, ನೋಡಿ ಅನ್ಯಾಯ ಮಾಡಬೇಡಿ ಅಂತೀರಿ, ಇಷ್ಟು ಕಾರ್ ಬರ್ತಿರ್ತಾರೆ, ಅನ್ಯಾಯ ಮಾಡದೆ ಹೋಗಿದ್ರೆ ಇಂಥ ಮನೆ ಕಟ್ತಿದ್ನ ಹೀಗೆಲ್ಲ ವಾದ ಮಾಡ್ತಾರೆ. ನೀವಿದ್ದೀರಿ, ಸತ್ಯ ಹೇಳ್ಕೊಂಡು ಹೇಗಿದ್ದೀರಿ ಗೊತ್ತಾ ನೀವು? ನೋಡೋರಿಗೆ ಅನಿಸುತ್ತೆ ಇವ್ರು ಕರೆಕ್ಟ್ ಹೇಳ್ತಾರೆ ಅಂತೇಳಿ. ಅಹಂ ಭೋಗಿ, ಎಷ್ಟು ಭೋಗ ಮಾಡ್ತಿದ್ದೀನಿ ಗೊತ್ತಾ ನಾನು? ಭೋಗಿ. ಸಿದ್ಧೋಹಂ ಬಲವಾನ್ ಸುಖಿ. ಸಿದ್ಧೋಹಂ, ನಾನು ಸಿದ್ಧ, ಕೃತಕೃತ್ಯನೇ. ದುರ್ಯೋಧನ ಮಾತ್ರ ಸಾಯಬೇಕಾದ್ರು ಕೂಡ ಹೇಳ್ತಾರೆ, ಕೃಷ್ಣ ನನ್ನ ಕೊಲಿಸಿರ್ಬೋದು ಪಾಂಡವರ ಕೈಯಿಂದ ನೀನು, ಆದರೆ ಪಾಂಡವರಾಳ ರಾಜ್ಯ ಎಲ್ಲ ಹಾಳು ಮಾಡಿಬಿಟ್ಟಿದ್ದೆ ನಾನು, ಏನಿಲ್ಲ. ನಾನು ಹೇಗಿದ್ದೇನೆ ಗೊತ್ತಾ? ಈಗ ಸುಖವಾಗಿ ಸಾಯ್ತಿದ್ದೆ. ಮಯಾ ಭೋಗಾಭುಕ್ತಾಹ, ಅವನ್ನೆಲ್ಲ ಡಿಕ್ಲೇರ್ ಮಾಡ್ಕೊತಾನೆ. ಎಷ್ಟು ಚೆನ್ನಾಗಿ ಬದುಕಿದ್ದೇನೆ ಗೊತ್ತಾ ನಾನೀಗ? ನನ್ನ ಕಾಲಕ್ಕೆ ಎಂತೆಂಥವ್ರು ಇದ್ರು ಗೊತ್ತಾ? ನಿಮ್ಗೆ ಯಾರಿದ್ದಾರೆ? ಯಾರೂ ಇಲ್ಲ. ಎಲ್ಲ ದೇಶ ಹಾಳು ಮಾಡಿ, ಅವನೇ ದೇಶ ಹಾಳು ಮಾಡಿಬಿಟ್ಟಿದ್ದೆ ನಾನು. ಖಾಲಿ ಬೊಕ್ಕಸ ಅಂತಾರಲ್ಲ ಹಾಗೆ. ದುಡ್ಡೇ ಇಲ್ಲ ಅದರಲ್ಲಿ, ಏನು ಮಾಡ್ತಾರೋ ಮಾಡಿ. ನನ್ನಷ್ಟು ಸುಖಪುರುಷ ಯಾರೂ ಇಲ್ಲ ಅಂತ ಅವ್ನು ಸಾಯೋದು ಕೊನೆಗೆ ಅವ್ನ ಮಾತು. ಸಂತೋತ್ತಮ. ಸಂತೋತ್ತಮ ಅಂದ್ರೇನು? ನನ್ನಂತೂ ಸುಖವಾದ ಜೀವನ ಸಾಗಿಸ್ತವನು ಯಾರೂ ಇಲ್ಲ ಜಗತ್ತಿನೊಳಗೆ. ಗೊತ್ತಾಯ್ತಾ? ಈ ಸಾವು ಎಷ್ಟೋ ಅರ್ಧ ಗಂಟೆ ಸತ್ತೋಗ್ತೀನಿ ಅಷ್ಟೇ. ಸುಖಪಟ್ಟಿದ್ದು ಎಷ್ಟೊತ್ತು ನಾನು? ಎಷ್ಟೋ ವರ್ಷ ಸುಖಪಟ್ಟಿದ್ದೆ. ಇವನು ವಾದ ಆಯಿತು, ಇಂಥ ಮಾತಾಡಿ ಸಾಯ್ತಾರೆ. ಕೃಷ್ಣ ಏನು ಹೇಳುತ್ತೆ? ಅವ ಪುಷ್ಪವೃಷ್ಟಿ ಆಗುತ್ತೆ ಅವನ ಮೇಲೆ ಮಾತು ಹೇಳಿದಾಗ. ಯಾತಕ್ಕೆ? ಬುದ್ಧಿ ಹಾಗೇ ಇರಬೇಕು ಅಂತ ಏನು ಮಾಡಿದ್ರು ದೇವತೆಗಳು? ಆರ್ಟಿಫಿಷಿಯಲ್ ಹೂಗಳನ್ನು ಹಾಕಿಬಿಟ್ರು. ಅವನೇ ಅವನ ಮಾಡಿ ಸರಿ ಅಂತ ಅನಿಸ್ಬೇಕು ಅವನಿಗೆ, ಆ ರೀತಿ ಮಾಡಿದ್ರು ಅಂತ ಹೇಳ್ತಾರೆ. ಅದು ಸಾಯ್ಬೇಕಾದ್ರೆ ಅವ್ರ ಬುದ್ಧಿ ಏನಾಗೋದಿಲ್ಲ, ಪಶ್ಚಾತ್ತಾಪ ಬರೋದೇ ಇಲ್ಲ ಅವರಿಗೆ. ಇದು ಭಾಳ ಇಂಪಾರ್ಟೆಂಟ್. ಒಂದು ಕಾಲಕ್ಕೆ ಪಶ್ಚಾತ್ತಾಪ ಬಂತು ಅಂದರೆ ನ್ಯಾಚುರಲ್ ಏನಾಗಿರ್ತಾನೆ ಅವನು? ಒಳ್ಳೆಯವನಾಗಿರ್ತಾನೆ. ಈ ತಪ್ಪು ಮತ್ತೆ ಹೇಳ್ತಾನೆ, ಪಶ್ಚಾತ್ತಾಪ ದುಃಖ ಅಲ್ಲ, ಪ್ರಾಯಶ್ಚಿತ್ತ ಕೆಡ್ತಾನೆ. ಎಂಥದಾದ್ರು ಮಾಡ್ಕೋತೀನಿ ಅಂತ ಹೇಳ್ತಾರೆ, ಅಲ್ಲಿಗೆ ಸರಿ ಹೋಗೋದು. ಅದು ಒಬ್ಬ ರಾಜನ ಕತೆ ಹೇಳ್ತಾರಲ್ಲ, ಅವನು ಯಾರೋ ಬ್ರಾಹ್ಮಣರು ಕೊಲಿಸ್ಬಿಟ್ಟ. ಅದೇ ತಿರುಪತಿ ಕತೆ ಹೇಳ್ಬೇಕಾದ್ರೆ ಹಿಂದಿನ ಕತೆ ಹೇಳ್ತಾರೆ. ಬ್ರಹ್ಮಹತ್ಯೆ ದೋಷ ಬಂತು, ಭಾರಿ ಪಶ್ಚಾತ್ತಾಪನೂ ಆಯಿತು, ಬಟ್ ಅನಿವಾರ್ಯ ಆಗಿತ್ತು. ಎಲ್ಲರೂ ಅವನು ಹೊರಗೆ ಹಾಕಿಬಿಟ್ರು ನಡಿಗೆ. ಶ್ರೀಪಾದರ ಹತ್ರ ಬಂದ ಹೇಳ್ಕೊಂಡ. ಆಗ ಅವ್ರು ಹೇಳಿದ್ರು, ಪ್ರಾಯಶ್ಚಿತ್ತ ಹತ್ತಿರ ಮಾಡ್ಕೋತೀವಿ ಅಂದರು. ಮಾಡ್ಕೋತೀರಿ ಅಂದರು. ದೊಡ್ಡ ಮರ ಹತ್ತಿದ, ಅಲ್ಲಿಂದ ಹಾರು ಅಂತೇಳಿ ಅಲ್ಲಕ್ಕೆ ಹೊರಟೆ ಬಿಟ್ಟ. ಇಳಿದು ಬಾಸ್ ಹಾಕು ಅಂತ ಕರೆದು. ಅದು ಎಷ್ಟಾಗಿತ್ತು ಆತನೇ ಪಾಪ? ಏನು ಬೇಕಾದ್ರೆ ಸ್ವಲ್ಪ ಪಾಪ ಕಳ್ಕೊಬೇಕು. ಈ ಒಂದು ಭಾವನೆ ಇರಬೇಕು. ಆ ರೀತಿ ಇದ್ದಾಗ ಪಶ್ಚಾತ್ತಾಪ, ಆಮೇಲೆ ಪ್ರಾಯಶ್ಚಿತ್ತ. ಯಾರು ಪಶ್ಚಾತ್ತಾಪ ಬಿಡೋದಿಲ್ಲ, ಬರೀ ಪ್ರಾಯಶ್ಚಿತ್ತ ಮಾಡ್ಕೊಬಿಡ್ತಾರೆ. ಯಾತಕ್ಕೆ ಅಂದರೆ ಏನು ಗೊತ್ತಾ? ಅದಕ್ಕೆ ಅಕಸ್ಮಾತ್ ತಪ್ಪಾಗಿದ್ದರೆ ಹೋಗಲಿ ಅಂತ. ಅವ್ರು ತಪ್ಪು ಅಂತ ಅನಿಸಿಲ್ಲ ಅವರಿಗೆ. ಅಕಸ್ಮಾತ್ ತಪ್ಪಾಗಿದ್ದರೆ ಅದು ಹೋದ್ರೂ ಹೋಗಲಿ, ಅದೇನು ಆಫ್ಟರ್ ಆಲ್ ಸರ್ ಖರ್ಚು ಮಾಡಿದೆ ಹೋದ್ರೂ ಹೋಯ್ತಾ, ಎಕ್ಸ್ಟ್ರಾ ಇದ್ದಾರೆ ಲೆಕ್ಕ, ಸರ್ಪ್ಲಸ್ ಮನಿ, ಅದು ಕೆಲಸ ಆಗಲಿ ಆಗದೆ ಹೋಗಲಿ ಯೋಚನೆ ಇಲ್ಲ. ಆ ಪಶ್ಚಾತ್ತಾಪ ಇಲ್ಲದೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಏನಿಲ್ಲ, ಅದಕ್ಕೆ ಏನು ಬೆಲೆ ಇಲ್ಲ. ಅದು ಇನ್ನೊಂದು ಬೂಟಾಡಿಕೆ ಅಂತ ಕರೀತಾರಲ್ಲ ಅಷ್ಟೇ. ಇವತ್ತು ತುಂಬ ಜನಕ್ಕೆ ಅದೊಂದು ಕಾಲ ಬಂದು ಯೋಚನೆ ಮಾಡ್ತಾರೆ, ನಮಗೆ ಅಕಸ್ಮಾತ್ ತಪ್ಪಾಗಿದ್ದರೆ ಇದಾಯಿತು, ಏನೋ ಯಾರೋ ಬೈದಿರ್ತಾನೆ, ಭಾರಿ ಕೋಲಾಡಿಸಿರ್ತಾನೆ, ತಪ್ಪು ಅಂತ ಅನಿಸಿಲ್ಲ ಅವನಿಗೆ. ಪ್ರಾಯಶ್ಚಿತ್ತ ಮಾಡ್ಕೊಬಿಟ್ಟು ನಾನು ಸರಿ ಅಂತ ತಾನೇ ಒಂದು ಆತ್ಮವಂಚನೆ ಮಾಡ್ಕೊಳ್ಳೋದು, ಜನಗಳಿಗೆ ಮೋಸ ಮಾಡಿಬಿಡೋದು, ಅದು ಭಾರಿ ತಪ್ಪು. ಏತಾಂ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋ ಅಹಂ ಬಲವಾನ್ ಸುಖಿ. ಅಹಂ ಬಲವಾನ್, ನಾನು ಬಲಿಷ್ಠ. ಅವನು ಹೆಗಲಲ್ಲಿ ಹೇಳ್ತಿರ್ತಾನೆ, ನಾನು ಎಷ್ಟೋ ಪ್ರಾಕ್ಟೀಸ್ ಮಾಡಿದ್ದೇನೆ ಗೊತ್ತಾ, ಭೀಮನ ಹೊಡೆದಾಕ್ಬಿಡ್ತೇನೆ. ಅದು ಆ ರೀತಿ ಭೀಮನ ಕೊಲ್ಲಕ್ಕೆ ಬರ್ತಿರೋದು ಭಾರಿ ತಪ್ಪಾಯಿತು. ಅದು ಅವನಿಗೆ ಅರ್ಥ ಆಗಲ್ಲ, ಅಲ್ಪ ಬುದ್ಧಿ ಅವನು. ಆದ್ದರಿಂದ ಕೊನೆ ಸತ್ತೋದ. ಸಿದ್ಧೋಹಂ ಬಲವಾನ್, ನಾನು ಬಲಿಷ್ಠ. ಸುಖಿ, ನಿಜವಾದ ಬಲ ಅವನಲ್ಲಿ ಇಲ್ಲ, ಇರೋದು ಅರ್ಧ ಬಲ, ಅವನದು ಹೊರಬಲ ಅಷ್ಟೇ, ನಿಜವಾದ ಬಲ ಅಲ್ಲ ಅದು. ಸುಖಿ, ನಾನು ಸುಖವಾಗಿದ್ದೇನೆ. ಆ ದುಃಖದಲ್ಲಿ ಸುಖ ಅಂತ ತಿಳ್ಕೊತಾರೆ. ಏನಂತಾರೆ ಅದಕ್ಕೆ? ಭ್ರಾಂತಿ. ಕುಡಿತಾನಲ್ಲ, ಕುಡಿದವನು ಎಷ್ಟು ಒದ್ದಾರ ನೋಡಿದ್ರೆ ಅಸಹ್ಯ ಬರುತ್ತೆ. ಅವನ ಪ್ರಕಾರ ಏನದು? ಭಾರಿ ಸುಖವಾಗಿದ್ದೆ ನಾನು ಅಂತೇಳಿ. ನೋಡಿದ್ರೆ ಈ ಬುದ್ಧಿ ಇದೇನೆ ಅಂತ ಬೈತಾರೆ, ಅವನಿಗೆ ಅರ್ಥನೂ ಆಗಲ್ಲ. ಸುಖಿ. ಆಢ್ಯ, ಆಢ್ಯ ಅಂದರೆ ಶ್ರೀಮಂತ, ನಾನು ಭಾರಿ ಶ್ರೀಮಂತ. ನಿಮಗೇನಿದೆ? ಅಭಿಜನವಾನಸ್ಮಿ. ಎಂಥ ವಂಶ ಗೊತ್ತಾ ನಂದು? ಅಭಿಜನ ಅಂದರೆ ಕುಲೀನತ ಅಂತ ಅರ್ಥ. ಕುಲಹೀನತ ಬೇರೆ, ಕುಲೀನತ ಬೇರೆ. ಕುಲೀನ ಅಂದ್ರೇನು? ಒಳ್ಳೆ ಕುಲದಲ್ಲಿ ಹುಟ್ಟಿದವನು ಅಂತ. ಎಂಥ ವಂಶ ಗೊತ್ತಾ ನಮ್ಮದು ಅಂತ. ಇದಕ್ಕೆ ಕುಡಿದು ಬಿದ್ದಿರ್ತಾನೆ, ಎಂಥ ಆಚಾರ ಮೆಣ್ತವನು ಗೊತ್ತಾ ಅಂತ ಹೇಳ್ತೀವಿ. ಮತ್ತೆ ಅವನಿಗೆ ಅದು ಏನಂತ ಅನಿಸಿಲ್ಲ ಅವನಿಗೆ. ಮತ್ತು ಇದಕ್ಕೆ ಡಿಪೆಂಡ್ ಮಾಡಿ ಅಲಂಕಾರ ಕೊಟ್ಟರೆ ಕೊಡ್ತಾನೆ ಬಂದು. ಇಂಥ ಮೆಣ್ತವನ್ನ ಅಲಂಕಾರ ಕೊಡಿಸ್ಬೇಕು. ಯಾಕೆ? ನಾನು ವಂಶ ಹಿಡ್ಕೊತಾರೆ, ಕುಡಿದು ಬಿದ್ದಿದ್ದು ಬಿಟ್ಬಿಡ್ತಾನೆ.
ಅಂದರೆ ಆಢ್ಯ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ. ಎಲ್ಲಿಗೆ ಹೋಗ್ತಾನೆ ಗೊತ್ತಾ ಕೊನೆಗೆ? ವಿಷ್ಣು ಸದೃಶ ಯಾರೂ ಇಲ್ಲ ಅಲ್ಲ, ನಹರೇ ಸದೃಶ ಅಲ್ಲ, ಮತ್ಸದೃಶ ನನ್ನ ಸಮಾನ ಯಾರಿದ್ದಾರೆ. ಅದು ತಪ್ಪಿನಲ್ಲಿ ಭಾರಿ ಸರಿ ಅಂತ ತಿಳ್ಕೊಂಡ್ಬಿಡ್ತಾನೆ. ಅದಕ್ಕೆ ತಪ್ಪನ್ನು ಮಾಡೋದು ಹೇಗೆ ತಪ್ಪೋ, ಮಾಡಿದ ತಪ್ಪನ್ನು ಸರಿ ಅಂತ ವಾದಿಸೋದು ನಿಜವಾದ ತಪ್ಪದು. ಮೊದಲನೇ ತಪ್ಪಿಗೆ ಬೈ ಚಾನ್ಸ್ ಅಂತ ಕಾರಣ ಕೊಡ್ಬೋದು, ಎರಡನೇ ತಪ್ಪಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಆ ಸ್ಥಿತಿಯಲ್ಲಿ ಯಾವಾಗಲೂ ಇರ್ತಾನೆ ಅವನು. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಅಸುರರ ಬಗ್ಗೆ ಸ್ಪಷ್ಟವಾದ ಚಿತ್ರ. ಅದನ್ನು ಇವತ್ತು ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಅದೆಲ್ಲ ಕೂಡ ಮಾಂ ಆತ್ಮಪರದೇಹೇಶು ಪ್ರದ್ವಿಷಂತಹ ಅಭ್ಯಸೂಯಕಾಹ. ಮಾಂ ಆತ್ಮದೇಹೇಶು ಪರದೇಹೇಶು ಪ್ರದ್ವಿಷಂತಹ ಅಭ್ಯಸೂಯಕಾಹ. ನನ್ನನ್ನು ದ್ವೇಷ ಮಾಡ್ತಾರವರು, ಬರೀ ದ್ವೇಷ ಮಾಡ್ತಾರಲ್ಲ. ಮಾಂ ನನ್ನನ್ನು, ಕೃಷ್ಣ ಯಾರೀಗ ನಾರಾಯಣ, ನನ್ನನ್ನು ಪ್ರದ್ವಿಷಂತಹ ಭಾರಿ ದ್ವೇಷ ಮಾಡ್ತಾರೆ. ಸ್ವಲ್ಪ ದ್ವೇಷ ಅಲ್ಲ, ಭಾರಿ ದ್ವೇಷ ಮಾಡ್ತಾರೆ. ಎಲ್ಲಿ? ಆತ್ಮದೇಹೇಶು ಪರದೇಹೇಶು. ತಮ್ಮ ದೇಹದೆಲ್ಲ ಅವಮಾನ ಮಾಡ್ತಾರೆ. ಬಿಂಬರೂಪಿ ಪರಮಾತ್ಮ ಇಲ್ಲ ಅಂತ ಹೇಳಿದರೆ ಅಲ್ಲೇ ಅವಮಾನ ಮಾಡ್ಕೊಂಡ ಲೆಕ್ಕ. ಬೇರೆಯವ್ರ ದೇಹದಲ್ಲಿ ಇಲ್ಲ ಅಂತ ತಿಳ್ಕೊಂಡ್ರೆ ಅಲ್ಲಿ ಮಾಡಿದಾಗ ಲೆಕ್ಕ. ಆತ್ಮದೇಹೇಶು ಆತ್ಮವಂಚನೆ ಮಾಡ್ಕೋತಾನೆ ಅಂತ ಹೇಳೋದಿಲ್ಲ, ಆ ಕೆಲಸ. ಮಾಂ ಆತ್ಮದೇಹೇಶು ಪರದೇಹೇಶು ಪ್ರದ್ವಿಷಂತ ಅಭ್ಯಸೂಯಕಾಹ. ದೇವ್ರ ಬಗ್ಗೆ ಭಕ್ತಿ ಬರೋದಿಲ್ಲ ಅವರಿಗೆ. ಏನು ಬರುತ್ತೆ ಅವರಿಗೆ? ಅಸೂಯೆ ಬರೋದು, ದ್ವೇಷ, ಅಸೂಯೆ. ಅವು ಕೃಷ್ಣ ನನ್ನ ವಚನ ಆಗಲಿಲ್ವಲ್ಲ, ದುರ್ಯೋಧನ ಕಟ್ಟ ಪ್ರಯತ್ನ ಪಡ್ತಾನೆ, ಮಿಸ್ ಆಯಿತು, ಪಶ್ಚಾತ್ತಾಪ ಪಡೋದಿಲ್ಲ, ಸಂಭವ ಎಸ್ಕೇಪ್ ಆಗಿಬಿಟ್ಟ. ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಈ ಥರ ಮಾಡ್ತಿದ್ದ ಹೊರತು ಎಂದು ಅಭ್ಯಸೂಯಕಾಹ. ಅಸೂಯ ಬೇರೆ, ಅಭ್ಯಸೂಯ ಬೇರೆ. ಗೊತ್ತಾಯ್ತಾ? ಅಧಿಕ ಅಭ್ಯಧಿಕ ಅಂತೀವಲ್ಲ ಹಾಗೆ. ಅಧಿಕ ಅಂದರೆ ಹೆಚ್ಚು, ಅಭ್ಯಧಿಕ ಅಂದರೆ ಏನು? ಭಾರಿ ಹೆಚ್ಚು. ಅದು ಪ್ರದ್ವಿಷಂತಹ ಪ್ರಾಯ ಇದೆ. ಅಸೂಯಕಃ ಅಭ್ಯಸೂಯಕಃ ಇದೆ. ನನ್ನ ಮೇಲೆ ಭಾರಿ ಅಸೂಯೆಯನ್ನು ಮಾಡ್ತಾರೆ. ಏವಂ ತಾನಹಂ. ಇದಿಷ್ಟು ಕೂಡ ಅಸುರ ಲಕ್ಷಣ ಇದೆ. ಅಸುರ ಲಕ್ಷಣ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರ ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಇದನ್ನೆಲ್ಲ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಜೈತೀರ್ಥ್ಯಾರ ಅರ್ಥನೇ ಬರೋದಿಲ್ಲ ಅಂತೇಳಿ. ಗೀತಾ ಭಾಷೆಯಲ್ಲಿ ಆಚಾರ ಅರ್ಥ ಬರೀತಾರೆ, ಅದು ಪ್ರಮೇಯ ದೀಪಿಕ ಬರೆದಿದ್ದಾರೆ. ಗೀತಾ ನ್ಯಾಯದೀಪಿಕ ತಾತ್ಪರ್ಯದಲ್ಲಿ ಬರೀತಾರೆ, ನ್ಯಾಯದೀಪಿಕ ಬರೆದಿದ್ದಾರೆ. ಆದ್ದರಿಂದ ಇಲ್ಲೇ ನೀವು ಅವ್ರು ಬರಿಬೇಕಾಗಿಲ್ಲ. ಇದಿಷ್ಟ ಸೇರಿಸ್ಕೊಂಡ್ಬಿಟ್ರೆ ಜೈತೀರ್ಥರ ವ್ಯಾಖ್ಯಾನ, ತಾತ್ಪರ್ಯ ನ್ಯಾಯಕ್ಕೆ ಇದಿಷ್ಟಕ್ಕೂ ಕೂಡ ಜೈತೀರ್ಥರ ವ್ಯಾಖ್ಯಾನ ಸಿಕ್ಕಾಗಾಯಿತು. ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಎಲ್ಲ ಬಂದಂತೆ ಅವರೆಲ್ಲ ಗೀತಾ ಭಾಷೆ ಬರೆದವರು, ಪದ್ಮನಾಭ ತೀರ್ಥರು ಕೂಡ. ಅದು ಬಂದು ಬರೆದಿಲ್ಲ ಅಂತ ತಿಳ್ಕೊಂಡ್ರೆ ತಪ್ಪಾಗಿಬಿಡುತ್ತೆ. ಆಢ್ಯೋ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಮಾಮಾತ್ಮಪರದೇಹೇಶು ಪ್ರದ್ವಿಷಂತೋ ಅಭ್ಯಸೂಯಕಾಹ. ಇದಿಷ್ಟು ಆಯ್ತು. ಈಗ ಆಯಿತು, ಅವರಿದ್ದಾರೆ, ಅವ್ರ ಪಾಡಿಗೆ ಅವರು ಇರ್ತಾರೆ ಅಂತ ಕೆಡದಿಲ್ಲ, ನಾನು ಬಿಡೋದಿಲ್ಲ. ತಾನಹಂ ಗುಜರ ಕ್ರೂರ. ಸರ್ಕಾರ ಏನು ಮಾಡೋದು? ಕಾಲ್ಡಿರ್ತಾರೆ, ಹೌದು, ನಿಯಂತ್ರಣ ಮಾಡೋ ವ್ಯವಸ್ಥೆ ನಾನೇ ಮಾಡ್ತೇವೆ ಅಂತ ಹೇಗೆ ಹೇಳಬೇಕು, ಹಾಗೆ ನಾನು ಕಂಟ್ರೋಲ್ ಮಾಡ್ತೇನೆ ಅವರನ್ನು. ಉಳಿದೋರಿಗೆ ಸಾಧ್ಯ ಇಲ್ಲ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಿತ ದುಷ್ಕೃತಾಂ ಸಂಭವಾಮಿ ಅಂತ ಹೇಳಿದ್ದರಿಂದ ಇಂಥ ದುಷ್ಟರನ್ನು ಟೆರರಿಸ್ಟನ್ನು ಹಿಡಿಯಲಿಕ್ಕೆ ಯಾರು ಸಾಧ್ಯ ಇಲ್ಲ. ಈ ಸಾಮಾನ್ಯ ಪೊಲೀಸರ ಕೈಲಿ ಆಗಲ್ಲ, ಸಾಮಾನ್ಯ ಜನಕ್ಕಾಗೋದಿಲ್ಲ, ಅಲ್ಲ ಸಾಮಾನ್ಯ ಪೊಲೀಸರ ಕೈಲೂ ಆಗಲ್ಲ. ಯಾರು ಬೇಕು ಅದಕ್ಕೆಲ್ಲ? ದೊಡ್ಡ ಬೆಟಾಲಿಯನ್ಗಳೇ ಬೇಕು, ಭಾರಿ ಎಕ್ಸ್ಪರ್ಟೈಸ್ ಬೇಕು ಅದನ್ನು ಮ್ಯಾನೇಜ್ ಮಾಡೋಕ್ಕೆ. ಅದು ಭಾರಿ ಅವತ್ತು ಚೀಫ್ ಆಫೀಸರ್ ಅದಕ್ಕೆ ಇರಬೇಕು. ನಾನೇ ಮಾಡ್ತೇನೆ ಕೆಲಸ. ಸಜ್ಜನರು ಉದ್ಧಾರ ಮಾಡೋದು ವಿನಾಶಾಯಿತ ದುಷ್ಕೃತ ಅನ್ನೋದು ವ್ಯಾಖ್ಯಾನ, ತಾನೇ ಹೇಳಿದ ವ್ಯಾಖ್ಯಾನ. ಹೇಗೆ ನಾಶ ಮಾಡ್ತೇನೆ ಗೊತ್ತಾ ನಾನು ಅಂತ ಹೇಳ್ತಾನೆ. ನಾಶ ಮಾಡ್ತೇನೆ ಅಂತ ಹೇಳಿದ್ದಲ್ಲಿ ಹೇಗೆ ನಾಶ ಮಾಡ್ತೇನೆ ಗೊತ್ತಾ ನಾನೀಗ? ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು. ಹೇಗೆ ಹೇಳ್ತಾನೆ ನೋಡಿ, ದೇವ್ರು ಹೇಗೆ ಪನಿಷ್ ಮಾಡ್ತಾನೆ ಬಂದು ಎಷ್ಟು ಚೇರ ಹೇಳ್ತಾನೆ. ತಾನ್ ಅಹಂ ದ್ವಿಷತಃ ಕ್ರೂರಾನ್, ದ್ವೇಷ ಮಾಡ್ತಕ್ಕಂತಹ ಕ್ರೂರಾನ್, ಕ್ರೂರಿಗಳಾದ ಪೇಪರಲ್ಲಿ ನೋಡ್ತೇವಲ್ಲ, ತಂದೆಯನ್ನು ಕೊಂದು ಮಗನ ಕೊಂದ ದಿನ ಬರುತ್ತೆ ಪೇಪರಲ್ಲಿ. ಹಿಂದೆ ಯಾವಾಗಲೂ ಬರ್ತಿತ್ತು, ಆಲ್ಮೋಸ್ಟ್ ಈಗ ಡೈಲಿ ಬಂದ ಬರುತ್ತೆ. ಕುಡುಕ ಮಗ ತಂದೆಯನ್ನು ಕೊಂದ, ಆಸ್ತಿ ಕೊಡಲಿಲ್ಲ ತಂದೆ, ಅದೇ ದೊಡ್ಡ ಆಸ್ತಿಗಳುಗಳ ಸಣ್ಣ ಆಸ್ತಿಗಳು ಈ ಮಧ್ಯೆ ಅದಕ್ಕೆ ತೊಂದಾಗಿಬಿಟ್ಟ. ಈ ಕುಡ್ದಿದ್ದ ಕುಡ್ಲಿಕ್ಕೆ ದುಡ್ಡು ಕೊಡಲಿಲ್ಲ ಅಂತ ಕೊಂದ, ಮೊಬೈಲ್ ಕೊಡಿಸ್ಲಿಲ್ಲ ತಂದೆ ಕೊಂದ, ತಾಯಿನೂ ಕೊಂದ. ಅದು ಇವತ್ತು ಅಂದು ವ್ಯಾಲ್ಯೂಸೇ ಇಲ್ಲ ಜನಗಳಿಗೆ. ಅರ್ಥ ಒಳ್ಳೇದು ಹೇಳಿದವ್ರನ್ನೇ ಕೊಲ್ಲೋದು ಅಂತ ಜನ ಇದ್ದ. ಅದರಿಂದ ಇದೇನು ಕ್ರೂರ, ಅತ್ಯಂತ ಕ್ರೂರಿಗಳು. ಸ್ವಲ್ಪ ಕಾಮನ್ ಸೆನ್ಸಾರ್ ಇರಬೇಕು, ಕೊನೆ ಪಕ್ಷ ಏನೇನು ಇರೋದಿಲ್ಲ ಅವರಿಗೆ. ತಾನಹಂ ದ್ವಿಷತಃ ಇವತ್ತು ನಮ್ಮಲ್ಲಿ ಕ್ರೂರಿಗಳೇ. ತಂದೆ ತಾಯಿ ವೃದ್ಧಾಶ್ರಮ ಸೇರಿಸಿ ಏನು ಮಾಡಿದೆ ಲೆಕ್ಕ? ಅಲ್ಲಿ ಕೊಂದಾಗೆ ಲೆಕ್ಕ. ಅವ್ರಿಗೆ ಸುಖವಾಗಿರ್ಲಿಕ್ಕೆ ಸಾಧ್ಯನ? ಅವರು ಒಂದು ಮನಸ್ಸಿನ ನೋವು, ಗೊತ್ತಾಯ್ತಾ? ಇನ್ನೊಂದು ವೃದ್ಧಾಶ್ರಮದಲ್ಲಿ ಎಷ್ಟೇ ನೋಡ್ಕೊಂಡ್ರು ಕೂಡ ಯಾವ ರೀತಿ ನೋಡ್ಕೊಂಡಾಗೋದಿಲ್ಲ, ಮನೆ ನೋಡ್ಕೊಂಡಾಗ ಅವ್ರ ಪಾಪ ಟೈಮಿಂಗ್ಸ್ ಮಾಡಿರ್ತಾರೆ. ಎಲ್ರಿಗೂ ಕೇಳಿದಾಗೆಲ್ಲ ಕೊಟ್ಟು ಅವ್ರಿಗತ್ತೆ ಏನಾಗುತ್ತೆ? ಅಲ್ಲೇನ ಟೈಮಿಂಗ್ಸ್ ಇರುತ್ತೆ, ಊಟದ ಟೈಮ್ ಎಲ್ಲ ಕೊಟ್ಟಿರ್ತಾರೆ ಪಾಪ. ಆ ಪ್ರಕಾರ ನೋಡಬೇಕು. ಎಷ್ಟೇ ಅದು ಎಷ್ಟು ಅದು ಸಾಮಾನ್ಯ ಶ್ರೀಮಂತ, ಅದು ಎಷ್ಟೋದ್ರೆ ಹೇಳ್ಕೊಂಡವ್ರು ಇರ್ತಾರೆ ಬಂದುಬಿಟ್ಟು.
ನನ್ನ ಮನೆಯಿಂದ ನನ್ನ ಮಗ ಸೊಸೆನೇ ಹೊರಗೆ ಹಾಕಿಬಿಟ್ಟು ವೃದ್ಧಾಶ್ರಮ ಸೇರಿಸಿ ಮೊದಲನೇ ತಿಂಗಳು ಮಾತ್ರ ದುಡ್ಡು ಕೊಟ್ಟು ಎರಡನೇ ತಿಂಗಳು ಕೊಡದೆ ನನ್ನ ಅವ್ರು ಹೊರಗೆ ಕಳಿಸಿ ನಾ ಎಲ್ಲೋ ಬಂದು ಟೊಂಕೊಬ್ರು ಅದು ಕತೆ ಕೇಳಬೇಕು ಪಾಪ. ಮಿಲಿಯನಿಯರ್ ಅಂತ ಎಲ್ಲ ಮೋಸ ಮಾಡಿ ಕಳಿಸಿಬಿಟ್ಟಿದ್ದಾರೆ. ಯಾರು ದುರ್ಯೋಧನ ಮೋಸ ಮಾಡಿದ್ದಾರೆ, ಸ್ವಂತ ಮನೆಯವರೇ ಮೋಸ ಮಾಡಿದ್ದಾರೆ. ಅದು ತುಂಬ ಜನಕ್ಕೆ ಅನುಭವಕ್ಕೆ ಬಂದಿರೋ ವಿಚಾರ. ತಾನು ಬರೆದು ಸೈನ್ ಮಾಡಿಸ್ಕೊಂಡ್ರೆ ಯಾವುದಕ್ಕೂ ಏನಂತ ಬಾಡಿಗೆ ಮನೆಗೆ ಅಗ್ರಿಮೆಂಟ್ ಅಂತೇಳಿ, ಅದು ಅಗ್ರಿಮೆಂಟ್ ಅಲ್ಲ, ಏನದು ಸೇಲ್ ಡೀಡೇ ಅದು, ಗೊತ್ತಾಯ್ತಾ? ಅವ್ರು ದಿಕ್ಕೋದಾಗ ಏನು ಗೊತ್ತಾ ನಿಮಗೆ, ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ತಿರಲ್ಲ, ನಿಮಗೆ ಟೈಮೇ ಇರೋದಿಲ್ಲ ಆ್ಯಕ್ಚುಲಿ. ಸೈನ್ ಮಾಡಿ ಅಂತ ಇರ್ತಾರೆ ತಕ್ಷಣ. ಇವು ತೋರಿಸಿದ್ದೊಂದು ಬಾಯಿದೊಂದು ಆಗಿಬಿಡುತ್ತೆ ಅಂತದ್ದು. ಇವ್ರು ಓದ್ಲಿಕ್ಕೆ ಟೈಮ್ ಸಿಗೋದಿಲ್ಲ, ಆದ್ದರಿಂದ ಟಕ ಸೈನ್ ಮಾಡಿಬಿಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗೋದು ಅದೇ ಮಾಡಿ ಈಗ ಇಟ್ಕೊಂಡ್ಬಿಟ್ಟಿರ್ತಾರೆ ನಿಮಗೆ. ಈ ಟಕ ತೆಗಿತಿರ್ತಾರೆ. ನಿಮಗೇನು ಗೊತ್ತಾಗುತ್ತೆ ಆ ಸಮಯದಲ್ಲಿ? ಅಂದರೆ ನಿಜವಾಗ್ಲೂ ಕೂಡ ಅವ್ರ ಕಷ್ಟ ಬೇರೆ ಇರೋದು, ಆ ವಿಚಾರ ಬೇರೆ, ಅವ್ರಿಗೆ ಪ್ರಾಬ್ಲಮ್ ಇರ್ಬೋದು. ಬಟ್ ಈ ಮಧ್ಯೆ ಅದು ಅಡ್ವಾಂಟೇಜ್ ಯಾರು ತೊಗೋತಾರೆ ಇದನ್ನು? ಅವ್ರ ಪ್ರಕಾರ ಯಾತಕ್ಕೆ ಹಾಗೆ ಮಾಡ್ತಾರೆ ಅಂದರೆ ಎಲ್ಲ ವೆರಿಫೈಡ್ ಆದ್ದರಿಂದ ಮಾಡ್ತೀವಿ ಅಂತ ಅವರು. ಇವ್ನು ಓದಿರ್ತಾನೆ ಅಂತ ತಿಳ್ಕೊಂಡಿರ್ತಾರೆ. ಅವ್ನು ತೋರಿಸಿದ್ದೇ ಒಂದು, ಮಾಡಿಸ್ತಿರೋದೇ ಒಂದು, ಈಗೆಲ್ಲ ಮಾಡ್ತಾರೆ. ಎಂಥ ಮೋಸಗಳು ಅಂದರೆ ಕ್ರೂರಿಗಳು, ಭಯಾನಕ ಕ್ರೂರಿಗಳು. ಸಂಸಾರೇಶು ನರಾಧಮಾನ್, ಇವರೆಲ್ಲ ಯಾರಿವರು? ನರಾಧಮಾನ್ ಈ ಪದ ಎಲ್ಲಿ ಬಂದಿದೆ ನೆನಪಿದೆಯಾ? ತತ್ವಸಂಖ್ಯಾತ ಬಂದಿದೆ. ಮರ್ತ್ಯಾಧಮ ಚತುರ್ಧೈವ. ಮರ್ತ್ಯಾಧಮ ನರಾಧಮ. ಮರ್ತ್ಯಾದ ನರ. ಮುಕ್ತಿಯೋಗ್ಯರು ಎಷ್ಟು ವಿಧ? ಮುಕ್ತಿಯೋಗ್ಯರು ಎಷ್ಟು ವಿಧ? 5 ವಿಧ. ಏನಂತ? ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ತಮೋಯೋಗ್ಯರು ಎಷ್ಟು ವಿಧ? 4 ವಿಧ. ಗೊತ್ತಾಯ್ತಾ? 4 ವಿಧ ಇದ್ದಾರೆ. ತಮೋಗಾಹ ಚತುರ್ಧ. ಅದೇನಂತ? ದೈತ್ಯರಷ್ಟ ಪಿಶಾಚಕಾರ ಮರ್ತ್ಯಾಧಮಃ. ದೈತ್ಯರು, ರಾಕ್ಷಸರು, ಪಿಶಾಚಿಗಳು ಮತ್ತು ಮನುಷ್ಯಾಧಮರು ಅವರು ತಮೋಯೋಗ್ಯರು ಅಂತ. ನರಾಧಮಾನ್ ಆ ತಮೋಯೋಗ್ಯರನ್ನು ಕ್ಷಿಪಾಮಿ ಅಜಸ್ರಂ ಅಶುಭಾಂ. ಅವರೆಲ್ಲ ಅಶುಭರು, ಅಮಂಗಳಕರ ಜನಗಳು. ಅಮಂಗಳ 2 ಅರ್ಥ. ಮತ್ತೆ ಅವ್ರು ನೋಡೋದಕ್ಕೂ ಅಮಂಗಳ, ಅವ್ರು ಮಾಡೋ ಕೆಲಸಗಳು ಅಮಂಗಳ, ಅವರಿರೋ ವಾತಾವರಣವೂ ಅಮಂಗಳ. ಅವರನ್ನು ನಾನು ಕ್ಷಿಪಾಮಿ ಎಲ್ಲಿ? ಆಸುರೀಶ್ವೇವ ಯೋನಿಷು. ಕ್ಷಿಪಾಮಿ ಬೀಳಿಸ್ತೇನೆ, ಎಸ್ತು ಬಿಡ್ತೇನೆ. ಎಲ್ಲಿ ಅನ್ನ? ಇವತ್ತು ಚರಂಡಿಗೆ ಹಾಕೋರು ತೊಗೊಂಡು ಹಾಕ್ತಾರೆ ಮೆಲ್ಲಗೆ. ಅದನ್ನು ಏನು ಮಾಡ್ತಾರೆ? ಅದನ್ನು ಬಿಸಾಕ್ತಾರೆ. ಹೊತ್ತಾನೆ ನಾನು ಬಿಸಾಕ್ತೇನೆ ಅಂತ ಹೇಳ್ತಾರೆ. ಎಲ್ಲಿ ಬಿಸಾಕ್ತೇನೆ? ಆಸುರೀಶ್ವೇವ ಯೋನಿಷು. ಆಸುರಿ ಯೋನಿಗಳಲ್ಲೇ ಹುಟ್ಟಿಸ್ತೇನೆ. ಇವತ್ತು ಪ್ರಹ್ಲಾದ ಇದ್ದಾನೆ, ಅದು ಮೂಲತಃ ಯಾರು? ದೇವತೆ. ಹುಟ್ಟಿದ್ದೆಲ್ಲಿ? ದೈತ್ಯರಿದೆ. ಬಟ್ ಆ್ಯಕ್ಚುಲಿ ಏನದು? ಆಕಸ್ಮಿಕ, ಯಾವಾಗಲೂ ಹುಟ್ಟೋದಿಲ್ಲ. ಪಾಪದ ಫಲ, ಒಂದು ಶಾಪದ ಫಲ ಹುಟ್ಟಿದ್ದಾಗೆ. ಆದರೆ ಅಯೋಗ್ಯರು ಯಾಕೆ ಹುಟ್ಟುತ್ತಾರೆ ಇಲ್ಲಿ ಅಂದರೆ, ಅವರು ಪ್ರತಿ ಜನ್ಮದಲ್ಲೂ ಹಾಗೆ ಹುಟ್ಟಬೇಕು, ದೇವ್ರು ಹಾಗೆ ಮಾಡ್ತಾರೆ. ಅವ್ರು ಒಂದು ಜನ್ಮ ಅಷ್ಟೇ, ಇವ್ರಿಗೆ ಪ್ರತಿ ಜನ್ಮ ಅದೇ ಗತಿನೇ. ಆ ಶಾಪನ ವರ ಮಾಡ್ಕೊಂಡ್ಬಿಟ್ಟು ದರ್ಶನ ಕಂಡು ಭಾರಿ ಮೇಲೆ ಹೋಗ್ಬಿಟ್ರು ಪ್ರಹ್ಲಾದರಾಜರು. ಇವ್ರಿಗೆ ಹಾಗಾಗೋದಿಲ್ಲ. ಅಸುರ ಯೋನಿಯಲ್ಲಿ ಹುಟ್ಟಿದ್ರು ಕೂಡ ಪ್ರಹ್ಲಾದ ಏನು ಮಾಡಿಕೊಂಡ? ದೊಡ್ಡ ಸಾಧನೆ ಮಾಡಿದ. ಹಿರಣ್ಯಕಶಿಪು ಯಾರ ಮಗ? ಕಶ್ಯಪರ ಮಗ, ಋಷಿಗಳ ಮಗ. ಅದು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟ. ಒಳ್ಳೆಯವ್ರ ಮಗನಾಗಿ ಹುಟ್ಟಿ ಹಿರಣ್ಯಕಶಿಪು ಮಾಡಬಾರ್ದನ್ನು ಮಾಡ್ದ. ಅಂತ ಹಿರಣ್ಯಕಶಿಪು ಮಗನಾಗಿ ಹುಟ್ಟಿ ಪ್ರಹ್ಲಾದ ಭಾರಿ ಒಳ್ಳೆಯದನ್ನು ಮಾಡ್ದ. ಮತ್ತು ಅವನ ಮಗ ಯಾರು? ಮತ್ತೆ ವಿರೋಚನ. ಅವನು ಯಾರು? ಅವನು ಮಹಾಯೋಗ್ಯ. ಮತ್ತೆ ಮಗ ಮತ್ತೆ ಆತನ ಮಗ ಯಾರು? ಬಲಿಸ. ಅವನು ಭಾರಿ ಒಳ್ಳೆಯವನು. ಅವನ ಮಗ ಬಾಣಾಸುರ. ಲಿಂಕ್ ಹೇಗಾದ್ರು ಒಳ್ಳೆಯವ್ರಿಗೆ ಕೆಟ್ಟವರು ಆ ಥರ ಬರ್ತಾ ಹೋಗ್ತಾ. ಅದು ಕೆಟ್ಟೋಸ್ತದ ಬಾರಿ ಕೆಟ್ಟರೆ ಒಂದು ಒಳ್ಳೆಯವನು ಬರ್ತಾರೆ, ಬಡಿ ಸಮಾಧಾನ ಮಾಡ್ತಾರಲ್ಲ ಆ ಥರ. ಒಂದು ಒಳ್ಳೆಯವನು ಬರ್ತಾರೆ ಎಂಬ ಒಂದು ಆಸೆ ಇದು ಸಂಭವ ಆಗಿದೆ ಈಗ. ಬಟ್ ಅದಕ್ಕೆ ಕಾರಣ ಅಲ್ಲ ಇದು, ಯೋಗ್ಯತೆ. ಅದಕ್ಕೆ ಪರಮಾತ್ಮ ತೋರಿಸ್ತಾನೆ. ಒಳ್ಳೆಯ ಮನೆತನದಲ್ಲಿ ಭಾರಿ ಕೆಟ್ಟವನು ಹುಟ್ಟಬಹುದು, ಕೆಟ್ಟವರಲ್ಲಿ ಭಾರಿ ಒಳ್ಳೆಯವನು ಹುಟ್ಟಬಹುದು. ಆದ್ದರಿಂದ ನೀವು ಬರೀ ಜೀವ ಭೇದ ಅದಕ್ಕೆ ಹೇಳಿದ್ದು. ಒಂದೇ ರೀತಿ ಆಗೋದ್ರೆ ಜೀವ ಭೇದ ಆಗೋದಿಲ್ಲ. ವಂಶಕ್ಕೆ ತಕ್ಕಂತೆ ಅಟ್ಯಾಚ್ ಆಗಿ ವಂಶಭೇದ ಆಯಿತು ಹೊರತು ಜೀವಭೇದ ಆಗೋದಿಲ್ಲ. ಒಳ್ಳೆಯ ವಂಶದಲ್ಲಿ ಕೆಟ್ಟವನು ಹುಟ್ಟಿದರೆ ಅದು ಜೀವಭೇದಕ್ಕೆ ಸಾಧಕ, ಕೆಟ್ಟವರಲ್ಲಿ ಒಳ್ಳೆಯವನು ಹುಟ್ಟಿದ್ರೆ ಅದು ಜೀವಭೇದಕ್ಕೆ ಸಾಧಕ. ಆದ್ದರಿಂದ ಅವರೆಲ್ಲ ಎಲ್ಲಿ ಹಾಕ್ತೇನೆ? ನಾನು ಆಸುರಿ ಯೋನಿಗಳಲ್ಲೇ ಹುಟ್ಟಿಸ್ತೇನೆ. ಅವರಿಗೆ ಆಸುರೀಂ ಯೋನಿ ಪಾಪನ್ನಾಹ. ಅವ್ರು ಆಸುರಿ ಯೋನಿ ಹುಟ್ಟುತ್ತಾರಲ್ಲ, ಮೂಢ ಜನ್ಮನಿ. ಅವ್ರು ಪ್ರತಿ ಜನ್ಮದಲ್ಲೂ ಏನಾಗ್ತಾರೆ? ಅವರು ಮೂರ್ಖರೇ ಆಗ್ತಾರೆ. ಅವ್ರಿಗೇನಿಲ್ಲ, ಆಪರ್ಚುನಿಟಿನೇ ಇಲ್ಲ ಅವರಿಗೆ. ಇವತ್ತು ಉದಾಹರಣೆ, ಇದೆಲ್ಲೋ ಒಂದು ಕಡೆ ಹುಟ್ಟಿದ್ದಾನೆ, ಆಫ್ರಿಕಾದ ಒಂದು ಕಡೆ ಹುಟ್ಟಿದ್ದಾನೆ. ಮಧ್ವಶಾಸ್ತ್ರದಿಂದ ಹೆಂಗೆ ಗೊತ್ತಾಗೋ ಚಾನ್ಸ್ ಇದೆ ಅವನಿಗೆ? ಮಾಧ್ವರಾಗಿ ಹುಟ್ಟಿದವರಿಗೆ ಅಂತ ಚಾನ್ಸ್ ಇಲ್ಲ. ಗೊತ್ತಿದ್ದು ಬಿಟ್ಟವರಿದ್ದು ತುಂಬ ಜನಕ್ಕೆ ಕೇಳಿದ ಆಶ್ಚರ್ಯ ಆಗಿದೆ. ಅಲ್ಲ, ನಮಗೆ ಯಾರೂ ಹೇಳೇ ಇಲ್ಲ ಅಂತ ಹೇಳ್ತಾರೆ. ಮಾಧ್ವರಾಗಿ ಹುಟ್ಟಿ ಮಾಧ್ವರಾಗಿ ಬೆಳೆದವರಿಗೆ ನಮ್ಮ ಮೊದಲಿಂದ ಯಾರೂ ಹೇಳೇ ಇಲ್ಲ ನಮಗೆ. ಅದನ್ನು ಮನೆಯಲ್ಲಿ ಎಷ್ಟು ಹೆಸರಿಗೆ ಮಾಧ್ವರ ಹೊರತು ಇವಾಗಲೂ ಆಗಿಲ್ಲ. ಇವನು ಒಳ್ಳೆ ನಿಜವಾದ ಸಂಪ್ರದಾಯಸ್ಥ ಮಾಧ್ವರ ಹುಟ್ಟಿಬಿಟ್ರೆ ಹುಟ್ಟಿರ್ಲಿಕ್ಕೇನು ಗೊತ್ತಾಗುತ್ತೆ ಅವನಿಗೆ? ಮಧ್ವಾಚಾರ್ಯ ಒಂದು ಮೋಕ್ಷ ಕೊಡಿಸೋ ಗುರುಗಳು ಪರಿಚಯ ಇಮ್ಮಿಡಿಯೇಟಾಗಿ ಪರಿಚಯ ಆಗ್ಬಿಡ. ಆಮೇಲೆ ದೇವ್ರ ಪರಿಚಯ ಹೇಳ್ಕೊಡ್ತಾರೆ. ಎಷ್ಟು ಚಾನ್ಸ್ ಇರಬೇಕು ಅದಕ್ಕೆಲ್ಲ ಕೂಡ. ನಮಗೇನು ಭಾಳ ಸಣ್ಣ ವಿಷಯ ಇದ್ದಾಗ ಕಾಣಿಸುತ್ತೆ, ನಿಜವಾಗ್ಲೂ ಎಷ್ಟು ದೊಡ್ಡ ವಿಷಯ ಅದು. ಡೂ ಆರ್ ಡೈ ಅಂತ ವಿಷಯ ಅದು. ಅಂಥ ಭಾಗ್ಯ ಎಲ್ಲರಿಗೂ ಬರೋದಿಲ್ಲ. ಅವ್ರನ್ನೆಲ್ಲ ಅಲ್ಲಿ ನೋಡಿ,
ಶ್ರೀಮತಾಂ ಶುಚೀನಾಂ ಶ್ರೀಮತಾಂಗೇ ಯೋಗಭ್ರಷ್ಟೋಭಿಜಾಯತೆ. ಇಲ್ಲಿ ಹೇಳಿದರು ಮೂಢಯೋನಿಷು ಜಾಯತೆ. ಅವ್ರು ಒಳ್ಳೆ ಮನಸ್ಸು ಹುಟ್ಟಿ 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 ಮೇಲೆ ಹೋಗ್ತಾನೆ, ಇವನು ಮೂಡೆಯಲ್ಲಿ ಹುಟ್ಟಿ 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 ನಾಶ ಆಗಿಬಿಡ್ತಾನೆ. 6ನೇ ಅಧ್ಯಾಯ ಕಂಪೇರ್ ಮಾಡ್ಕೋಬೇಕಿದ್ದಾರೆ. 6ನೇ ಅಧ್ಯಾಯದಲ್ಲಿ ಒಳ್ಳೆಯವರು ಏನಾಗ್ತಾರೆ ಅಂತ ಹೇಳಿದ್ದಾನೆ, ಕೆಟ್ಟವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ದರಿಂದ ನಾವು ಒಳ್ಳೆತನ ಮಾಡಿದರೆ ನಮಗೆ ಒಂದು ಗ್ಯಾರಂಟಿ ಇದೆ, ಈ ಜನ್ಮದಲ್ಲಿ ನಾವು ಸರಿಯಾಗಿ ಬದುಕಿದ್ದೇವೆ ಅಂದರೆ ನೆಕ್ಸ್ಟ್ ಜನ್ಮ ಹೇಗಿರುತ್ತೆ. ಇದಕ್ಕೆ ಅನುಕೂಲ ಆಗಿ ಇನ್ನೂ ಮುಂದೆ ಹೋಗೋಕೆ ಕೊಡ್ತಾ ಇರೋದು, ಬೇರೆ ಕೊಡೋದಿಲ್ಲ. ಮಿಸ್ಯೂಸ್ ಮಾಡ್ಕೊಂಡ್ರೆ ಮಾತ್ರ ಈ ಚಾನ್ಸ್ ಸಿಗೋ ಸಾಧ್ಯತೆಯೇ ಇಲ್ಲ. ಒಂದು ಸರ್ತಿ ನೀವು ಎಲ್ಲರೂ ಸಿಗದೆ ಹೆಲ್ಡಪ್ ಆಗಿಬಿಟ್ರೆ ಟೈಮ್ ಎಷ್ಟು ಹೋಗುತ್ತೆ ಆಮೇಲೆ ನಿಮಗೆ 1 ನಿಮಿಷ ವೇಸ್ಟ್ ಆಗಲ್ಲ, ಹೋಗ್ತಾನೆ ಇರುತ್ತೆ. ಒಂದು ಸರ್ತಿ ಯಾವುದೋ ಊರಿಂದ ಅರ್ಜೆಂಟ್ ಬರ್ತಿರ್ಬೇಕಾದ್ರೆ ಅವನೇನು ಮಾಡಿದ್ದಾನೆ, ಪೆಟ್ರೋಲ್ ಹಾಕ್ಸಿಲ್ಲ ಅವನು. ಬೆಂಗಳೂರು ಹತ್ತಿರ ಬಂದಿದೆ, ಏನೊಂದು 20 ಕಿಲೋಮೀಟ್ರ್ ಇದೆ. ಅವಾಗ ಅವ್ನು ಪೆಟ್ರೋಲ್ ಹತ್ತಿರ ನಿಲ್ಲಿಸ್ಬಿಟ್ಟ. ಸಂಡೆ ಸಾಯಂಕಾಲ ಒಂದು ಬಿಗಿಸೋದು 1000 ವೆಹಿಕಲ್ ಬಂದೋಗಿದೆ ಅಷ್ಟರಲ್ಲಿ. ಮತ್ತು ಸರ್ರೊತ್ತು ಹೋಗ್ತಾನೆ ಇರ್ತಾವೆ. ನಿಲ್ಲಿಸಿದ್ದಕ್ಕೆ ಅಷ್ಟು ಲೇಟಾಗಿ ಪ್ರೋಗ್ರಾಮ್ ಹೋಗ್ಬಿಟ್ಟು ಸಾಯಂಕಾಲ ಅಷ್ಟು ಒಂದು ತಪ್ಪಿಗೆ ಪ್ರೋಗ್ರಾಮ್ ಮಿಸ್ ಆಗೋಯ್ತು. ಅವ್ನು ಮಾಡಿದ್ದು ನೋಡೋದು, ಅದು ಹೇಳಿದೆ ಒಂದು ಪ್ರೋಗ್ರಾಮ್ ಇದೆ. ಅದಕ್ಕೆ ಪಾಪ ಕಳಿಸೋರು ಸ್ಪೆಷಲ್ ಕಾರ್ ಮಾಡಿ ಕಳಿಸಿದ್ದಾರೆ. ಗೊತ್ತೇ, ಅದು ಒಳ್ಳೆ ಕಾರ್, ಅದು ಎಲ್ಲೆಲ್ಲಿ ನಿಲ್ಲಿಸ್ಬೇಡ ಅಂತ ಹೇಳಿದ್ದಾರೆ. ಫುಲ್ ಟೈಮ್ ನಾನು ಹೇಳಿದ್ದೆ, ಅವ್ರು ಹೇಳಿದ್ದಾರೆ ಪೆಟ್ರೋಲ್ ಆಗೋದು ನಿಲ್ಲಿಸ್ಬಿಟ್ಟ. ಅದರಿಂದ ಅವ್ರು ಮಾಡಿದ ಉದ್ದೇಶ ಎಲ್ಲ ಹೋಯ್ತು ಪಾಪ. ಅವ್ರಿಗೆ 1000 ರೂಪಾಯಿ ಕಳ್ಕೊಂಡ್ರು. ಇವ್ನು ಮಾಡಿದ ಒಂದು ತಪ್ಪಿಗೆ. ಅಂದರೆ ಒಂದು ನಿಮಿಷದ ಗ್ಯಾಪ್ ಎಷ್ಟಾಯ್ತು ಅಲ್ಲಿಗೆ. ಈಗ ಆ ಸಂಡೆ ಸಾಯಂಕಾಲ ಭಾರಿ ಬರೋ ವೆಹಿಕಲ್ ಬೆಂಗಳೂರು ರಿಟರ್ನ್ ಆಗ್ತಿರ್ತಾರಲ್ಲ, ಸಿಕ್ಕಾಬಟ್ಟಿ ಜನ ಬಂದುಬಿಡ್ತಾರೆ. ಅಲ್ಲಿ ಮಾಡಿ ದಡ್ತನ ಮಾಡಿಬಿಟ್ಟ. ಇದೆಲ್ಲ ಯಾತಕ್ಕೆ ನಾವು ನೆಕ್ಸ್ಟ್ ಟೈಮ್ ಏನು ಮಾಡ್ಬೇಕು, ಅದನ್ನು ಅಂತ ತಪ್ಪು ಆಗದಂತೆ ನೋಡ್ಕೋಬೇಕು. ಈ ತಪ್ಪನ್ನು ಅಲ್ಲೇ ಬಿಟ್ಬಿಡಬಾರ್ದು, ಕರೆಕ್ಟ್ ಮಾಡ್ಕೊಳ್ಳಿ ಟ್ರೈ ಮಾಡಿದರೆ ಅವ್ನು ಉದ್ಧಾರ ಆಗ್ತಾನೆ. ಹರಿಚಿತ್ತ ಮುಂದಿನ ಪ್ರಶ್ನೆ ಅದನ್ನು ಯಾವಾಗಲೂ ಹೇಳ್ಬಿಟ್ರೆ ಏನಾಗುತ್ತೆ ಅಲ್ಲ, ಅದು ಎಲ್ಲದಕ್ಕೂ ಕಾಮನ್. ಅದು ಹರಿಚಿತ್ತ ಯಾತಕ್ಕೆ ಹೇಳಬಾರ್ದು ಅಂದರೆ, ಹರಿಚಿತ್ತ ಅಂಬೋದು ಕಾಮನ್ ಟರ್ಮ್ ಆದ್ದರಿಂದ ಮತ್ತೆ ತರಲೇಬಾರ್ದು. ಇದು ಆಯಿತು ನಿಜ, ಅದು ಫೈನಲಿ ಹರಿಚಿತ್ತಾನೆ. ಹಾಗಿದ್ದರೆ ದೇವ್ರು ಕೆಟ್ಟದ್ದು ಮಾಡೋದು ಅಂತ ಹೇಳಬೇಕಾಗತ್ತೆ. ಇವತ್ತು ಎಲ್ಲ ಹೇಳ್ತಕ್ಕೆ ಪ್ರೋಗ್ರಾಮ್ ತಪ್ಪಿದ್ದು ಒಳ್ಳೆಯದೇ ಕೆಟ್ಟದ್ದು. ಈಗ ಕೆಟ್ಟದ್ದು ಹಾಗೆ ದೇವ್ರು ಕೆಟ್ಟದ್ದು ಮಾಡೋದು ಅಂತ ಆಗುತ್ತೆ. ಅದು ದೇವರು ಯಾತಕ್ಕೆ ಮಾಡಿಸಿದ್ದಾರೆ ಅದನ್ನು, ಅದು ಬೇರೆ. ಅದು ಹೇಳಿದ ಒಂದಲ್ಲ ಕಾರಣಗಳು. ಹೇಳೋರಿಗೆ ಯೋಗ ಇಲ್ಲ, ಹೇಳೋ ಯೋಗ ಇವರಿಗಿಲ್ಲ, ನಮಗಿಲ್ಲ. ಆಮೇಲೆ ದಾರಿಯಲ್ಲಿ ಎಡ್ಕೊಂಡು ಮಾಡಿಕೊಳ್ಳೋ ಯೋಗ ಅವನಿಗಿಲ್ಲ. ಕೆಲವರು ಇರ್ತಾರೆ ಸರಿಯಾದ ಟೈಮ್ ಬಿಟ್ಬಿಡ್ತಾರಲ್ಲ, ಅವನಿಗೆ ಗೊತ್ತಿಲ್ಲ. ಇಲ್ಲಿ ಪುಣ್ಯ ಕ್ರೆಡಿಟ್ ಆಗುತ್ತೆ ಅವನಿಗೆ, ಆನ್ಲೈನ್ ಕ್ರೆಡಿಟ್ ಆದಾಗ. ಅವನೇನು ಇದಕ್ಕೆಲ್ಲ ಮಾಡಿಲ್ಲ, ಅವನು ತನ್ನ ಪಾಡಿ ತಾನು ಸರಿ ಟೈಮ್ ಬಿಟ್ಟು ಹೋಗ್ಬಿಟ್ಟು ಅಷ್ಟೇ. ಪ್ಲಾನ್ ಪ್ರಕಾರ ಆಗೋಯ್ತು, ಅವ್ನಿಗೆ ಪುಣ್ಯ ಬಂತು. ಈ ಮಧ್ಯೆ ಅವ್ನಿಗೆ ಗೊತ್ತಿಲ್ಲದೆ ಪುಣ್ಯ ಬಂದೋಯ್ತು. ಅಕ್ಸ್ವಲ್ ಡೇಟ್ ಮಾಡಿದೆ, ಗೊತ್ತಿಲ್ಲದೆ ಪಾಪ ಬಂತು ಅವನಿಗೆ. ಅರ್ಥ ಇದೆ, ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ, ಗೊತ್ತಿಲ್ಲ, ಬಿಟ್ಟುಬಿಟ್ಟ. ಇಲ್ಲಿ ಈ ಉದಾಹರಣೆ ಇಲ್ಲೇ ಇದೆ ಅಂತ ತಿಳ್ಕೊಬೇಡ. ಅವ್ರೇನೋ ಬರೆಸ್ತಾ ಇದ್ದಾರೆ, 1 ನಿಮಿಷ ಡಿಸ್ಟರ್ಬೆನ್ಸ್ ಆಯಿತು ಅಂತ ತಿಳ್ಕೊಬೇಡ. ಅದೇ ನೋಯಿಂಗ್ ಮಾಡಿದ್ದಲ್ಲ ಅವರು. ಇವ್ರು ಪಾಠ ಏನೂ ಗೊತ್ತಿಲ್ಲ ಅವರಿಗೆ, ಬಟ್ ಇಂಡೈರೆಕ್ಟ್ಲಿ ಪಾಪ ಶುರುವಾಯಿತು. ಅದಕ್ಕೆ ನಾವು ಏನು ಹೇಳ್ತೇವೆ, ಜ್ಞಾತ ಅಜ್ಞಾತ ಪಾಪ ಪರಿಹಾರಾರ್ಥಂ. ನೋನ್ ಪಾಪ ಅನ್ನೋನ್ ಪಾಪ ಅಂತ ಪಾಪಗಳು ಎರಡು. ನೋನ್ ಪುಣ್ಯ ಅನ್ನೋನ್ ಪುಣ್ಯ ಇದೆ. ನಮಗೇನು ಇದಕ್ಕಿಂತ ಒಳ್ಳೆಯದು ನಮಗೆ ಅನಿಸೋದೇ ಇಲ್ಲ. ನಮಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೇಗಾಯಿತು ಅಂತ ಕೇಳಿದರೆ, ಯಾವುದೋ ಅನ್ನೋನ್ ಪುಣ್ಯ ಸೇರ್ಕೊಂಡ್ಬಿಟ್ಟು ಅವನು ಒಳ್ಳೆಯದಾಗಲಿ ಹರಿಸಿಬಿಟ್ಟಿರ್ತಾನೆ. ಅದು ಒಳ್ಳೆಯ ಟೈಮನ್ನು ಕಾಪಾಡಿಬಿಡ. ನಮಗೆ ಯಾವುದು ಗೊತ್ತಿಲ್ಲದೆ ಒಳ್ಳೇದಾಯಿತೋ, ಯಾವುದೋ ಒಂದು ನಮಗೆ ಗೊತ್ತಿಲ್ಲದೆ ಒಳ್ಳೆ ಕೆಲಸ ಆಗೋಗ್ಬಿಟ್ಟಿದೆ ಅಂತ. ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಹುಷಾರಾಗಿರಬೇಕು. ಕ್ಷಿಪಾಮಿ ಅಜಸ್ರಮಶುಭಾನ್ ಆಸುರೀಶ್ವೇವ ಯೋನಿಷು ಆಸುರೀಂ ಯೋನಿ ಮಾಪನ್ನಾಹ ಮೂಢಾ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೇಯ. ಹೀಗಾಗೋದ್ರಿಂದ ಮಾಂ ಅಪ್ರಾಪ್ಯೈವ, ನಾನು ಹೊಂದೋ ಚಾನ್ಸೇ ಅವರಿಗಿಲ್ಲ. ಏನಾಗ್ತಾ ಹೋಗ್ತಾರೆ ಮುಂದೆ, ತಥೋ ಯಾಂತಿ ಅಧಮಾಂ ಗತಿಂ, ಕೊನೆಗೆ ಲೋಯೆಸ್ಟ್ ಜಾಗಕ್ಕೆ ಹೋಗ್ತಾರೆ. ಅಧಮಾಂ ಗತಿಂ ಅಂದರು ಅಂದರೆ ಅಂಧಂತಮ ಪ್ರಪದ್ಯಂತೆ, ಅಂಧಂತಮಸ್ಸಿಗೆ ಹೋಗ್ತಾನೆ ಅಂತ. ಹಾಗೆ ಡೌನ್ಫಾಲ್ ಇದೆ ನೋಡಿ. ಡೌನ್ಫಾಲ್ ಹೇಗಿದೆ ಅಂತ ಕೇಳಿದ್ರೆ, ಮೇಲಿನಿಂದ ಅಂತಸ್ತಲ್ಲಿ ಬಿದ್ದವನು 3ನೇ ಅಂತಸ್ತಲ್ಲಿ ಬಿಡ್ತಾನೆ, 5ನೇ ಅಂತಸ್ತಿಗೆ ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ ಅವನು? ಕೆಳಗೆ ಬಿಡ್ತಾನೆ. ಅದಕ್ಕೆ ಬೆಳಗ್ಗೆ ಹೋಗೋ ಚಾನ್ಸ್ ಇಲ್ಲ ಅವನಿಗೆ. ಬಿದ್ದ ಅಂದರೆ ಕೆಳಗೆ ಅಂತಾರೆ, ಮೇಲೆ ಬಿದ್ದ ಅಂತ ಯಾರು ಕರೆಯೋದಿಲ್ಲ. ಏನಂತಾರೆ, ಕೆಳಗೆ ಬಿದ್ದ ಅಂತ ಕೆಳಗೆ ಅಂತ ಹೇಳಬೇಕಾಗಿಲ್ಲ. ಆಟೋಮೆಟಿಕಲಿ ಏನರ್ಥ ಅದಕ್ಕೆ, ಕೆಳಗೆ ಅಂತ. ನೀವು ಕೆಳಗೆ ಬಿಡ್ತಾರೆ ಅಂದ್ರೂ ಭಾರಿ ಕೆಳಗೆ ಬಿದ್ದ ಅಂತ. ಅದಕ್ಕೆ ಅಧಮಾಂ ಗತಿಂ ಯಾಂತಿ, ಅಧಮಗತಿ ಒಂದು ತಾತ್ಪರ್ಯ ಇಷ್ಟೇ, ನಾಶ ಹೀಗೆ ಮಾಡ್ತೇನೆ ಅಂತ ಅರ್ಥ. ನಾನು ಹೀಗೆ ನಾಶ ಮಾಡ್ತೇನೆ ಅವರನ್ನು, ಕೊನೆಗೆ ಜನ್ಮದ ಅನುಭವಿಸಿಬಿಟ್ಟು ಕೊನೆಗೆ ಎಂದೂ ಬರಲಾರದ ಜಾಗಕ್ಕೆ ಹೋಗ್ತಾನೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಯಾವಾಗಲೂ ಕೂಡ ಅವ್ರು ಹೀಗೆ ಹಾಳಾಗ್ತಾರೆ, ನಾವು ಹೀಗೆ ಹಾಳಾಗಬಾರ್ದು. ಆ ಒಂದು ಕಾನ್ಸೆಪ್ಟ್ ಬರಬೇಕು. ದೇವ್ರು ಕೊಟ್ಟ ಯಾವುದೇ ಒಳ್ಳೆಯದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕು, ಕೆಟ್ಟದಕ್ಕೆ ಯಾವ ಕಾರಣಕ್ಕೂ ಹೋಗಬಾರ್ದು. ಇದು ಇಮ್ಮಿಡಿಯೇಟ್ ನಮಗೆ ಲಾಭ ಇದ್ದರೂ ಕೂಡ ಕೊನೆಯದನ್ನು ನೋಡಬೇಕು ಯಾವಾಗ. ಈಗ ಲಾಭ ಮುಖ್ಯ ಅಲ್ಲ. ಅಂಥದ್ದು ಏನಾಗುತ್ತೆ, ಕೆಲವು ಕಡೆ ಮಾತ್ರ ನೋಡ್ತೀವಿ ನಾವೀಗ. ಒಂದು ಕಡೆ 1 ತಿಂಗಳ ಕೆಲಸ 1 ಲಕ್ಷ ರೂಪಾಯಿ ಕೊಡ್ತಾರೆ,
ಇನ್ನೊಂದು ಪರ್ಮನೆಂಟ್ ಜಾಬು ತಿಂಗಳಿಗೆ 10,000 ಕೊಡ್ತಾನೆ ಅಷ್ಟೇ. ಯಾವುದಕ್ಕೆ ಹೋಗ್ತೀವಿ ನಾವಾಗ? ಯಾವುದಕ್ಕೆ ಹೋಗ್ತೀವಿ? 10,000 ಜಾರಿಗೆ ಹೋಗಿ ₹1,00,000 ಇಸ್ಕೊಂಬಂದಿಲ್ಲ. ಯಾತಕ್ಕೆ? ₹1,00,000 ಕೊಟ್ಬೇಕಾದ್ರೆ ಹೋಗ್ತಾನೆ ಅದಕ್ಕೆ. ಯಾಕೆ? ಅದು ಗಟ್ಟಿತನ ಇದೆ ಅದು, ಇದರಲ್ಲಿ ಇಲ್ಲ. ಅದು ಕೆಲವು ಜನ ಕೋಟ್ಯಂತರ ರೂಪಾಯಿ ಯಾತಕ್ಕೆ ಕೊಡ್ತಾರೆ ಲಂಚ? ಅದ್ರ ಬೆನಿಫಿಟ್ ಎಷ್ಟು ತೊಗೋತಾರೆ ಅವರು? ಅದಕ್ಕೆ ಜಾಸ್ತಿ ತೊಗೋತಾರೆ. ಆದ್ದರಿಂದ ಯಾವಾಗಲೂ ಕೂಡ ನಾವು ಆ ಥರ ಯೋಚನೆ ಮಾಡಬೇಕೇ ಹೊರತು ಅಂದರೆ ಲಂಚ ತೊಗೊಳ್ಳೋ ಯೋಚನೆ ಅಲ್ಲ. ಯಾವ್ದು ಮೋರ್ ಬೆನಿಫಿಷಿಯಲ್ ಯೋಚನೆ ಮಾಡಬೇಕು, ಕಡಿಮೆದಕ್ಕೆ ಯೋಚನೆ ಮಾಡಬಾರ್ದು ಯಾವಾಗ. ಇವತ್ತು ತುಂಬ ಜನ ಮಿಸ್ ಮಾಡಿಕೊಳ್ಳೋದು ಅದನ್ನೇ. ಪಾಠ ಇತ್ಯಾದಿಗಳು ಯಾತಕ್ಕೆ ಮಿಸ್ ಮಾಡ್ಕೋತಾರೆ ಅಂದರೆ ಒಂದು ಸಾಮಾನ್ಯ ಕೆಲಸ ಇದ್ದಾಗಲೇ. ಹಾಗಾಗಬಾರ್ದು. ಏನದು? ಪ್ರೆಷಸ್ ಅದು. ಅದು ಒಂದೊಂದು ಅಕ್ಷರ ಕೂಡ ನಮಗೇನಾಗುತ್ತೆ, ಭಾರಿ ಪುಣ್ಯ ಕೊಡುತ್ತೆ. ಮಾಂ ಅಪ್ರಾಪ್ಯೈವ, ಪರಮಾತ್ಮ ಎಷ್ಟು ಒತ್ತು ಹೇಳ್ತಾನೆ, ಅಪ್ರಾಪ್ಯೈವ ಕೌಂತೆಯ, ನಾನು ಮುಟ್ಟೋದೇ ಇಲ್ಲ, ಹಾಗೆ ಹೋಗ್ತಾರೆ ಅವರು. ಒಂದು ತಥೋ ಯಾಂತಿ ಅಥವಾಂ ಗತಿ, ಕೊನೆಗೆ ಅಥವಾ ಗತಿಗೆ ಹೋಗ್ತಾರೆ. ಇದಿಷ್ಟು ಯಾಕೆ ಮುಗಿಸ್ಬೇಕಾಯ್ತು ಅಂದರೆ ಒಂದು ಯೂನಿಟ್ ಅದು. ನಿನ್ನೆ ಹೇಗೆ ಇಷ್ಟು ಶ್ಲೋಕಗಳು ಇದಾಗಿತ್ತು, ಹೀಗೆ ಇವತ್ತು ಆಸುರಿ ಸಂಪತ್ತಿನ ಬಗ್ಗೆ, ಅವರ ಫಲಿತಾಂಶದ ಬಗ್ಗೆ, ಕೊನೆ ಕಂಟ್ರೋಲ್ ಮಾಡೋದು ಯಾರು ಕೇಳ್ತಾರೆ ಅಯೋಗ್ಯರು ಅಂದರೆ ನಾನು ಕೇಳ್ತೇನೆ ಅಂತ. ನಾಶ ಯಾರು ಮಾಡ್ತಾರೆ? ನಾನು ಮಾಡ್ತೇನೆ. ಹೇಗೆ ಮಾಡ್ತೇನೆ? ಹೀಗೆ ಮಾಡ್ತೇನೆ.